ಪ್ರೈಸ್ ದಿ ಲಾರ್ಡ್. ಯೇಸುವಿನ ಪವಿತ್ರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ದೇವರ ವಾಕ್ಯವನ್ನು ಕೇಳೋದಕ್ಕೆ ಒಂದು ಹೊಸ ತಿಂಗಳು, ಹೊಸ ಹುಮ್ಮಸ್ಸು, ಹೊಸದಾದಂಥ ನಿರೀಕ್ಷೆಯೊಟ್ಟಿಗೆ ದೇವರು ನಮ್ಮೊಟ್ಟಿಗೆ ಏನು ಮಾತನಾಡುತ್ತಾರೋ ಎಂದು ನಾವೆಲ್ಲರೂ ಸಿದ್ಧವಾಗಿ ಬಂದಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಭೂಪರಲೋಕಗಳನ್ನು ಉಂಟು ಮಾಡಿ ಪರಾಮರ್ಶಿಸಿ ದೇವರೇ ಪೋಷಿಸಿ ನಡೆಸುವಂಥ ಪರಲೋಕದ ದೇವರೇ, ನಿನ್ನ ಉನ್ನತವಾದ ಪವಿತ್ರವಾದ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನೀವು ಏನು ನಮ್ಮೊಟ್ಟಿಗೆ ಮಾತನಾಡುತ್ತೀರೋ, ಈ ತಿಂಗಳಲ್ಲಿ ನಾವು ಕಾಲಿಟ್ಟು ಮುಂದಕ್ಕೆ ನಡೆಯುವಾಗ ನಮ್ಮೊಟ್ಟಿಗೆ ನೀವು ಮಾತನಾಡುವಂಥ ಕೃತ್ಯಗಳಿಗಾಗಿ ನಾವು ಎದುರು ನೋಡುತ್ತಾ ಇದ್ದೇವೆ. ನೀವು ಮಾತನಾಡುವವರು, ನಾವು ಕೇಳುವವರು. ನೀವು ಮಾತನಾಡುತ್ತೀರಿ, ನಾವು ಕೇಳುತ್ತೇವೆ. ಆದರೆ ಅದರಂತೆ ನಡೆಯುವಂಥ ಕೃಪೆ, ಜ್ಞಾನ, ತಿಳುವಳಿಕೆ, ಆಲೋಚನೆಗಳನ್ನು ನಮಗನುಗ್ರಹಿಸಿ ಕೊಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ಆಲಿಸಿ ದೇವರ ವಾಕ್ಯವನ್ನು ಹಂಚುವ ನನ್ನ ಮೂಲಕವಾಗಿಯೂ ಕೇಳುವಂಥ ದೇವಜನರ ಹೃದಯದಲ್ಲಿಯೂ ನೀವೇ ಮಾತನಾಡಿ ನಿನ್ನ ಕೃಪಾ ಕಟಾಕ್ಷವನ್ನು ಅವರಿಗೆ ತೋರಿಸಿಕೊಡಬೇಕೆಂದು ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಹಾಲೆಲೂಯ, ಹಾಲೆಲೂಯ. ಸರ್ವ ಸ್ತುತಿ, ಘನಮಾನ, ಮಹಿಮೆಗಳು ಕರ್ತನಿಗೆ ಉಂಟಾಗಲಿ. ಈ ಲೋಕದಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿ ಕೀಟಗಳು, ಪ್ರತಿ ವನ್ಯ ಮತ್ತು ಜಲ ಜೀವಿಗಳು ವಾಸ ಮಾಡುತ್ತವೆ. ಹಾಗೆಯೇ ಮನುಷ್ಯರಾದ ನಾವು ಕೂಡ ವಾಸ ಮಾಡುತ್ತೇವೆ. ನಿಮಗೆಲ್ಲ ಗೊತ್ತಿದೆ ಕೋಗಿಲೆ. ಕೋಗಿಲೆ ಗೊತ್ತಲ್ವ? ಕೋಗಿಲೆ ಎಂಬುದು ಬಹಳ ಒಂದು ಸುಂದರವಾದ ಪಕ್ಷಿ. ಅದರ ಸ್ವರ ಇನ್ನೂ ಅಂದವಾಗಿ ಇಂಪಾಗಿ ಇರುತ್ತದೆ. ಆದರೆ ಆ ಕೋಗಿಲೆ ತನ್ನ ಸ್ವಂತ ಗೂಡನ್ನು ಅದು ಕಟ್ಟಿಕೊಳ್ಳಲ್ಲಂತೆ. ಸ್ವಂತ ಗೂಡದು ಕಟ್ಟಿಕೊಳ್ಳಲ್ಲ. ಆದರೆ ಅದು ಮೊಟ್ಟೆ ಇಡುವಾಗ ಏನು ಮಾಡುತ್ತಂತೆ, ಬೇರೆ ಪಕ್ಷಿಗಳ ಗೂಡಲ್ಲಿ ಹೋಗ್ಬಿಟ್ಟು ಮೊಟ್ಟೆ ಇಟ್ಬಿಡ್ತದಂತೆ. ಆಲ್ರೆಡಿ ಮೊಟ್ಟೆ ಇಟ್ಟಿರ್ತದಲ್ಲ, ಆ ಪಕ್ಷಿ ಗೂಡನ್ನು ನೋಡ್ಕೊಂಡಿದ್ದು ಆ ಗೂಡಲ್ಲಿ ಮೊಟ್ಟೆ ಇಟ್ಬಿಡ್ತದೆ. ಆ ಕೋಗಿಲೆ ಮರಿಗಳು, ಒಂದು ವೇಳೆ ಕಾಗೆದಾಗಿರ್ಬೋದು, ಬೇರೆ ಯಾವುದೇ ಪಕ್ಷಿದಾಗಿರ್ಬೋದು, ಆ ಮೊಟ್ಟೆ ಇಟ್ಟ ಮೇಲೆ ಅದರಲ್ಲಿರುವಂಥ ಮರಿಗಳನ್ನು ಈ ಕೋಗಿಲೆ ಮರಿಗಳೇನು ಮಾಡ್ತಾವಂತೆ, ತಳ್ಳಿಬಿಡ್ತಾವಂತೆ. ಅಂದರೆ ನನ್ನದೇ ಗೂಡು ಅನ್ನುವಂಥ ರೀತಿಯಲ್ಲಿ ಬೇರೆ ಮರಿಗಳನ್ನು, ಇಲ್ಲವೇ ಕಾಗೆ, ಇಲ್ಲವೇ ಪಕ್ಷಿಗಳನ್ನು, ಬೇರೆ ಪಕ್ಷಿಗಳ ಮೊಟ್ಟೆಗಳನ್ನು ತಳ್ಳಿಬಿಡುತ್ತದೆ. ಯಾವಾಗ ಬೇರೆ ಪಕ್ಷಿ ಈ ಮರಿಗಳಿಗೆ ಒಂದು ವೇಳೆ ಮರಿಗಳನ್ನು ಮಾಡಿದ ಮೇಲೆ ಆ ಒಂದು ಪಕ್ಷಿಗಳೇನು ಮಾಡ್ತವೆ, ಕೋಗಿಗಳು ಆರಿ ಹೋಗಿಬಿಡ್ತವೆ. ಇದರ ಅರ್ಥ ಏನೆಂದರೆ, ಯಾವುದೋ ಪಕ್ಷಿ ಕಟ್ಟಿದ ಗೂಡನ್ನು ಯಾವುದೋ ಪಕ್ಷಿ ಉಪಯೋಗಿಸಿಕೊಳ್ಳುತ್ತದೆ. ನೀವು ಗೂಬೆಯನ್ನು ನೋಡಿರ್ತೀರಾ, ಹೋಲ್ ಗೂಬೆ ಕೂಡ ಅದೇ ರೀತಿಯಲ್ಲಿ ಅದು ಪಕ್ಷಿ ಸ್ವಂತ ಗೂಡನ್ನು ಕಟ್ಟೋದಿಲ್ಲ. ಯಾವುದಾದ್ರೂ ಪಕ್ಷಿಗಳು ಬಿಟ್ಟು ಹೋಗಿರೋ ಗೂಡುಗಳನ್ನು ಅದು ಉಪಯೋಗಿಸಿಕೊಳ್ಳುತ್ತದೆ. ಹೀಗೆ ನೋಡಬೇಕಾದ್ರೆ ಅನೇಕ, ಒಂದು ವೇಳೆ ಹಾವನ್ನು ಕೂಡ ನೀವು ನೋಡಿರ್ತೀರಾ, ಎರೆಹುಳುಗಳಿಂದ ಏನು ಮಾಡಿದಂಥ ಹುತ್ತಗಳನ್ನು, ಒಂದು ವೇಳೆ ಪೊಕ್ಕೆಗಳನ್ನು ತೆಗೆದುಕೊಂಡು ಅದು ವಾಸ ಮಾಡುತ್ತದೆ. ಈಗ ಇನ್ನೂ ಅನೇಕ ಪ್ರಾಣಿ ಪಕ್ಷಿಗಳನ್ನು ನಾವು ಗಮನಿಸುವಾಗ ಅವು ತಮ್ಮ ಸ್ವಂತ ಮನೆಗಳನ್ನು ಕಟ್ಟಿಕೊಳ್ಳೋದಿಲ್ಲ, ಬೇರೆ ಮನೆಗಳನ್ನು ಅವು ಆಕ್ರಮಿಸಿಕೊಳ್ಳುತ್ತವೆ. ದೇವಜನವೇ, ಮನುಷ್ಯರಾದಂಥ ನಾವು ಕೂಡ ಅನೇಕ ಸಾರಿ ಸ್ವಂತ ಮನೆಗಳಿಲ್ಲ, ಬಾಡಿಗೆ ಮನೆಗಳು, ಸಣ್ಣ ಮನೆಗಳು, ಗುಡಿಸಲು ಮನೆಗಳು, ಅನೇಕ ವಿಧವಾದಂಥ ರೀತಿಯಲ್ಲಿ ನಾವು ವಾಸ ಮಾಡುತ್ತಾ ಇರಬಹುದು. ಆದರೆ ದೇವರು ಒಂದು ಮಾತನ್ನು ಇವತ್ತು ನಿಮಗೂ ನನಗೆ ಹೇಳಲಿಕ್ಕೆ ಇಷ್ಟಪಡುತ್ತಾರೆ. ಅದು ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 65ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 21ನೇ ವಾಕ್ಯವನ್ನು ನಾವಲ್ಲಿ ನೋಡುತ್ತೇವೆ. ಯೆಶಾಯ 65:21ನೇ ವಾಕ್ಯದಲ್ಲಿ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು. ಆಮೇನ್. ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವವರು, ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು. ಅನೇಕರನ್ನ ನಾವು ನೋಡುತ್ತೇವೆ, ವಯಸ್ಸಾದವರನ್ನ ನೋಡುತ್ತೇವೆ, ಕಷ್ಟಪಟ್ಟವರನ್ನು ನೋಡುತ್ತೇವೆ. ಅವ್ರು ಹೇಳುತ್ತಾರೆ ಕೆಲವು ಸಾರಿ, ನನ್ನ ಜೀವಿತವೆಲ್ಲ ನಾನು ಕಷ್ಟಪಟ್ಟಿದ್ದೇನೆ, ಪ್ರಯಾಸ ಪಟ್ಟಿದ್ದೇನೆ, ಆದರೆ ನನಗಂತ ಏನೂ ಇಲ್ಲ, ನನಗಂತ ಏನೂ ಇಲ್ಲ, ನಾನಿಷ್ಟು ಕಷ್ಟಪಟ್ಟಿದ್ದೀನಿ, ಹಿಂತಿರುಗಿ ನೋಡಿದ್ರೆ ಒಂದು ಸರಿಯಾದ ಮನೆ ಕಟ್ಕೊಳ್ಳೋಕ್ಕಾಗಿಲ್ಲ,
ಒಂದು ಸ್ಥಳ ನನಗಂತ ಸ್ವಂತ ಇಲ್ಲ, ನನ್ನದು ಅಂದುಕೊಂಡಿದ್ದು ಕೂಡ ಬೇರೆಯವರ ಪಾಲಾಗ್ಬಿಟ್ಟಿದೆ. ದೇವಜನವೇ, ಈ ಕಾಲಗಳಲ್ಲಿ ಅನೇಕ ಮೋಸಗಳು, ಅನೇಕ ವಂಚನೆಗಳು, ಅನೇಕ ವಿಧವಾದಂಥ ಕೋರ್ಟು ಕಚೇರಿಗಳು, ಅನೇಕ ವಿಧವಾದಂಥ ವಿರೋಧಗಳು ನಾವು ನೋಡುತ್ತಾ ಇದ್ದೇವೆ. ಅನೇಕರು ಸ್ವಂತ ಗೂಡಿಲ್ಲದೆ, ಸ್ವಂತ ಸ್ಥಳವಿಲ್ಲದೆ, ನನ್ನದೂ ಅಂತ ಹೇಳಿಕೊಳ್ಳಲಿಕ್ಕೆ ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಬಂಗಾರ ಇದೆ ಅಂತ ಹೇಳಿಕೊಳ್ಳೋಕ್ಕೂ ಇಲ್ಲ. ಅಯ್ಯೋ, ಇಷ್ಟು ದುಡಿದೆ, ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ, ರಾತ್ರಿ ಲೇಟಾಗಿ ಮಲಗ್ತೀನಿ, ನನ್ನ ಜೀವಿತ ಕಾಲವೆಲ್ಲ ನಾನು ದುಡ್ದಿದ್ದೀನಿ. ಆದರೆ ಕೆಲವ್ರನ್ನ ನೋಡ್ರಿ, ವಯಸ್ಸಾದವರು, ವಿಧವೆಯರು, ಅವ್ರು ಹೇಳ್ತಾರೆ, ಈ ಟೈಮ್ಗೆ ನನಗೆ ಊಟ ಇಲ್ಲ, ನನಗೆ ಯಾರೂ ಪೋಷಿಸೋರಿಲ್ಲ, ನನಗೆ ಯಾರೂ ಒದಗಿಸೋರಿಲ್ಲ, ನಾನಿಷ್ಟೂ ಕಷ್ಟಪಟ್ಟಿದ್ದು ವ್ಯರ್ಥವಾಯಿತಾ, ನನ್ನ ಹತ್ರ ಏನೂ ಉಳಿದಿಲ್ಲ ಅಂತ ಅವರು ಬಾಧೆ ಪಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ದೇವಜನವೇ, ಅಂಥವರಿಗೆ ದೇವರು ಒಂದು ಮಾತು ಹೇಳ್ತಾ ಇದ್ದಾರೆ. ಆ ಮಾತೇನೆಂದರೆ, ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು. ಆಮೇನ್, ಹಾಲೆಲೂಯ. ತಾವು ಕಟ್ಟಿದ ಮನೆಗಳು. ಹೌದು, ಕೆಲವು ಸಾರಿ ಕೆಲವು ಪಕ್ಷಿಗಳು, ಪ್ರಾಣಿಗಳು ತನ್ನ ಮನೆಯನ್ನು, ಬೇರೆಯವರ ಮನೆಯನ್ನು ಆಕ್ರಮಿಸಿಕೊಳ್ಳುವಂತೆ ಕೆಲವು ಜನರು ನಮ್ಮದನ್ನು ಆಕ್ರಮಿಸಿಕೊಳ್ಳುತ್ತಾರೆ. ವಿನಾಕಾರಣ ಕೋರ್ಟು ಕೇಸುಗಳನ್ನು ಹಾಕ್ತಾರೆ, ವಿನಾಕಾರಣ ತಪ್ಪು ದಾರಿಗಳನ್ನು ಇಡಿಸುತ್ತಾರೆ, ಅವರ ಮೇಲೆ ನಿಂದನೆಗಳನ್ನು ಹಾಕುತ್ತಾರೆ. ಆದರೆ ದೇವರು ಇವತ್ತು ತನ್ನ ಭಕ್ತರಾದ ನಮಗೆ ಹೇಳುತ್ತಿರುವುದು, ನೀವು 65ನೇ ಅಧ್ಯಾಯದ ಈ ಒಂದು ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ಮೇಲ್ಗಡೆ ಸತ್ಯವೇದದಲ್ಲಿ ನೀವು ಓದಿ ನೋಡ್ರಿ, ಪೀಠಿಕೆ ಏನಂತ ಬರೆದಿದೆ ನೋಡ್ರಿ. ಪೀಠಿಕೆ ಏನು ಬರೆದಿದೆ? ದೇವದ್ರೋಹಿಗಳನ್ನು ಖಂಡಿಸುವುದು, ದೇವ ಭಕ್ತರನ್ನು ಧೈರ್ಯಗೊಳಿಸುವುದು. ಹಾಗಾದ್ರೆ ಇದು ಯಾರಿಗೆ ಹೇಳುತ್ತಿದ್ದಾರೆ ದೇವರು ಈ ಮಾತನ್ನ? ದೇವ ಭಕ್ತರಿಗೆ ಹೇಳುತ್ತಿರುವಂತ ಮಾತು. ದೇವ ಭಕ್ತರು ನಾವು ಈ ವಾಕ್ಯವನ್ನು ಆಲಿಸುತ್ತಿರುವವರು ನಿಮಗೆ ದೇವರು ಇವತ್ತು ಹೇಳುತ್ತಿರುವಂತ ಮಾತು ಏನೆಂದರೆ, ನೀವೇ ಕಟ್ಟಿದ, ಕೈಗಳಿಂದ ಕಟ್ಟಿದ ಮನೆಗಳಲ್ಲಿ ವಾಸಿಸುವಿರಿ. ಕೆಲವರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರಬಹುದು, ಸ್ವಂತ ಮನೆಗಳಿಲ್ಲದೆ ಸಣ್ಣ ಮನೆಗಳಲ್ಲಿ ವಾಸಿಸುತ್ತಿರಬಹುದು. ಆದರೆ ದೇವರಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಹೇಳುತ್ತಿರಬಹುದು ಕೆಲವು ಸಾರಿ, ಅಯ್ಯೋ ಅದು ನಡೆಯುತ್ತಾ? ಸ್ವಂತ ಗೂಡು, ಸ್ವಂತ ಸೂರು. ಗೌರ್ಮೆಂಟ್ ಅವರು ಏನು ಮಾಡ್ತಾರೆ? ಸ್ವಂತ ಸೂರು ಅನ್ನುವಂಥ ಅಭಿಯಾನ. ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಡುತ್ತೇವೆ ಎಂದು ಹೇಳುತ್ತಾರೆ, ಹಣವನ್ನು ಸ್ವಲ್ಪ ಕೊಡುತ್ತಾರೆ. ಆದರೂ ಸ್ವಲ್ಪ ಕಟ್ಟಿ ಅನೇಕ ಮನೆಗಳು ಮಧ್ಯದಲ್ಲಿ ಬಿಟ್ಟು ಹೋಗಿರ್ತವೆ. ಪಾಯ ಹಾಕಿ ಬಿಟ್ಟವರು ಕೆಲವರು, ಗೋಡೆ ಕಟ್ಟಿ ನಿಲ್ಲಿಸಿದವರು ಕೆಲವರು, ಸರಿಯಾಗಿ ಮೇಲೆ ಚಾವಣಿ ಹಾಕಕ್ಕಾಗಲ್ಲ ಅಂತ ಹೇಳಿ ಶೀಟ್ ಹಾಕುವಂಥವರು ಕೆಲವರು. ಕೆಲವರ ಮನೆಗಳು ಅಸ್ತವ್ಯಸ್ತವಾಗಿ ಹೋಗಿರುತ್ತವೆ. ಕೆಲವು ಸಾರಿ ಮನೆಯನ್ನು ಕಟ್ಟಿರುತ್ತಾರೆ, ಗೃಹಪ್ರವೇಶ ಮಾಡಿರುತ್ತಾರೆ, ಆ ಮನೆಯಲ್ಲಿ ಸಮಾಧಾನ ಇರಲ್ಲ, ಆ ಮನೆಯಲ್ಲಿ ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ, ಅನಾರೋಗ್ಯದಿಂದ ಕಾಡುತ್ತಾ ಇಡಲ್ಪಡುತ್ತದೆ, ಶಾಪಗಳಿಂದ ಕಾಡಲ್ಪಡುತ್ತಾ ಇರುತ್ತವೆ. ಆದರೆ ದೇವರು ಇವತ್ತೊಂದು ಮಾತನ್ನ ನಿಮಗೂ ನನಗೆ ಹೇಳ್ತಾ ಇದ್ದಾರೆ, ನೀನು ನಿನ್ನ ಸ್ವಂತ ಕೈಗಳಿಂದ ಕಟ್ಟಿದಂತ ಮನೆಯಲ್ಲಿ ನೀನು ವಾಸಿಸುವಿ. ಅದು ದೇವರು ನಮಗೆ ಕೊಡುತ್ತಿರುವಂತ ಒಂದು ವಾಗ್ದಾನವಾಗಿದೆ, ದೇವರು ಕೊಡುತ್ತಿರುವಂತ ಒಂದು ಮಾತಾಗಿದೆ. ದೇವಜನವೇ, ಯೆಹೆಜ್ಕೇಲನ ಗ್ರಂಥದಲ್ಲಿ 28ನೇ ಅಧ್ಯಾಯದ 26ನೇ ವಾಕ್ಯವನ್ನ ನೀವು ಓದಿ ನೋಡ್ರಿ. ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯ 26ರಲ್ಲಿ ಅಲ್ಲಿ ಹೇಳುತ್ತಾ ಇದೆ, ಅಲ್ಲಿ ನಿರ್ಭಯವಾಗಿರುವರು, ಮನೆಗಳನ್ನು ಕಟ್ಟಿಕೊಂಡು ತೋಟಗಳನ್ನು ಮಾಡಿಕೊಂಡು ಸುಖವಾಗಿ ವಾಸಿಸುವರು. ಆಮೇನ್. ಯಾರಿಗೆ ಸ್ವಂತ ಮನೆ ಇಲ್ಲವೋ, ಯಾರಿಗೆ ಸರಿಯಾದ ಮನೆ ಇಲ್ಲವೋ ಅವರಿಗೋಸ್ಕರ ದೇವರಿ ಮಾತನ್ನ ಹೇಳುತ್ತಾ ಇದ್ದಾರೆ. ಏನಂತ ಮಾಡ್ತಾರೆ? ನಿಮ್ಮ ಮನೆಯಲ್ಲಿ ಭಯವಿದೆಯಾ? ಅಂಧಕಾರವಿದೆಯಾ? ಶಾಪದ ಭಯ, ಸರ್ಪದೋಷದ ಭಯ, ದುಷ್ಟನ ಭಯ, ಕೆಟ್ಟವನ ಭಯ. ಆ ಮನೆ ದೇವರಿಗಾಗಿ ನೀವು ಸಮರ್ಪಿಸಿಕೊಡ್ರಿ. ಈಗ ನಿಮ್ಮ ಮನೆ ಶೀಟ್ ಮನೆ ಆಗಿರಬಹುದು, ಗುಡಿಸಲು ಮನೆ ಆಗಿರಬಹುದು, ಬಾಡಿಗೆ ಮನೆ ಆಗಿರಬಹುದು, ದೇವರಿಗೆ ಸಮರ್ಪಿಸಿ ಹೇಳಿರಿ, ದೇವರೇ ಇದನ್ನು ನೀನು ನನಗೆ ಈಗ ಕೊಟ್ಟಿದ್ದೀಯ, ನನಗೆ ಕೊಡಲ್ಪಟ್ಟಿರುವ ಮನೆ ಇದು, ಈ ಮನೆಯನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ. ಇಲ್ಲಿ ನನಗಾಗುತ್ತಿರುವ ಭಯ, ಇಲ್ಲಿ ನನಗಾಗುತ್ತಿರುವಂಥ ಬಲಹೀನತೆ, ಇಲ್ಲಿ ನನಗೆ ಆಗುತ್ತಿರುವಂಥ ರೋಗ, ನನಗೆ ಕಣ್ಣೀರು, ನನ್ನ ಕಷ್ಟ, ಈ ನನ್ನ ಮನೆಯಿಂದ
ತೊಲಗಿ ಹೋಗಬೇಕು ಯೇಸುವಿನ ನಾಮದಲ್ಲಿ. ಆಮೆನ್. ಆ ಮಾತನ್ನು ನೀವು ನಿಮ್ಮ ಮನೆಗಳಲ್ಲಿ ಹೇಳುವುದಾದರೆ ದೇವರು ಹೇಳ್ತಿದ್ದಾರೆ, ಅಲ್ಲಿ ಹೇಗಿರುತ್ತಾರಂತೆ? ನಿರ್ಭಯವಾಗಿರುವರು. ಭಯ ಯಾಕೆ ಬರುತ್ತದೆ ಗೊತ್ತಾ? ಯಾಕೆ ಬರುತ್ತದೆ? ಒಂದು ಕತ್ತಲು, ಇನ್ನೊಂದು ದುಷ್ಟನು, ದೆವ್ವ ಇಲ್ಲವೇ ದುಷ್ಟನು, ಇನ್ನೊಂದು ಸಾಲದ ಭಾರ, ಇನ್ನೊಂದು ಮನೆಯಲ್ಲಿನ ಪರಿಸ್ಥಿತಿಗಳು. ಇವುಗಳು ಕೆಲವು ಸಾರಿ ಸಾಲಗಾರರು ಬಂದರೆ ಅಯ್ಯೋ ಅಂತ ಹೃದಯ ಪಡಿತ. ಕೆಲವು ಸಾರಿ ನಮ್ಮನೆಯವರು ಬಂದ್ರೇ ನಮಗೆ ಭಯ. ನಮ್ಮನೆಯವರು ಬಂದರೂ ನಮಗೆ ಭಯ. ಯಾರು ತವ್ರ ಮನೆಗೆ ಹೋಗಿರೋ ಹೆಂಡತಿ ವಾಪಸ್ ಬಂದರೆ ಬಂದ್ಲಪ್ಪ ಅಲ್ವಾ. ಒಂದು ವೇಳೆ ಕುಡಿದ ಗಂಡ ಮನೆಗೆ ಬಂದರೆ ಭಯ. ನನಗೆ ಕೆಲವರು ಫೋನ್ ಮಾಡಿ ಹೇಳ್ತಾರೆ, ಅಯ್ಯ ನೀವು ಸಂಜೆ ಹೊತ್ತು ಏನಾದರೂ ನಾನು ಮಿಸ್ ಕಾಲ್ ಮಾಡಿರ್ತೀನಲ್ವಾ, ಸಂಜೆ ಮಾಡಿಬಿಡ್ಬೇಡಿ, ಫೋನ್ ಮಾಡಿಬಿಡ್ಬೇಡಿ. ನಾನು ಕೇಳ್ತೀನಿ, ಯಾಕಮ್ಮ? ನನಗೆ ಭಯ ಆಗ್ತದೆ, ನೀವು ಫೋನ್ ಮಾಡಿಬಿಟ್ರೆ ನಮ್ಮ ಮನೆಯವರು ಅನುಮಾನ ಪಟ್ಬಿಡ್ತಾರೆ. ಯಾರವರು, ಯಾಕೆ ಫೋನ್ ಮಾಡಿದೆ, ಇನ್ನೂ ಅದನ್ನು ಮಾಡ್ತಾ ಇದೆಯಾ ಅಂತ. ಅಷ್ಟಕ್ಕೂ ಯಾಕಮ್ಮ ಅಂದರೆ ಅವ್ರು ದೇವ್ರು ನಂಬಿಲ್ಲ ಅಯ್ಯ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ, ನನ್ನ ಕುಡುಕ ಗಂಡ ಬರ್ತಾನೆ, ಏನೋ ಕುಡಿದು ಬರ್ತಾನೆ, ಸಂಜೆ ಆದರೆ ನನ್ನ ಮನೆಯಲ್ಲಿ ನೆಮ್ಮದಿ ಇಲ್ಲ, ನನ್ನ ಮನೆಯಲ್ಲಿ ಭಯ. ಯಾವಾಗ ಬರ್ತಾನೋ, ಏನು ಕೇಳ್ತಾನೋ, ಏನು ಕಾರಣ ಕೊಡ್ತಾನೋ ಅನ್ನೋ ಭಯ. ನೋಡಿದ್ರ, ಕೆಲವು ಸಾರಿ ದೇವರನ್ನು ಅರಿಯದೇ ಇರುವಂಥ ವ್ಯಕ್ತಿ ಬಂದರೆ ಭಯ, ಸಾಲಗಾರರು ಬಂದರೆ ಭಯ, ಕುಡುಕರು ಬಂದರೆ ಭಯ, ದುಷ್ಟರು ಬಂದರೆ ಭಯ. ಹೀಗೆ ಅನೇಕ ವಿಧವಾದ ಭಯಗಳು ನಮ್ಮನ್ನು ಕಾಡ್ತಾ ಇರ್ತದೆ. ಆದರೆ ಮುಂಜಾನೆ ಎದ್ದು ಮನೆಗಳಲ್ಲಿ ಪ್ರಾರ್ಥನೆ ಸ್ತುತಿಯನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ, ಯೇಸು ನಾಮದಲ್ಲಿ ಈ ಮನೆಯು ದೇವರಿಗೆ ಸಮರ್ಪಕವಾಗಿರಲೇ. ನೀವು ಜನರೇ, ನಿಮಗೆ ಗೊತ್ತಾ, ಆದಿಕಾಂಡದಲ್ಲಿ ನಾವು ನೋಡುತ್ತಾ ಇದ್ದೇವೆ, ವಿಮೋಚನಾ ಕಾಂಡದಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರು ಸಂಹಾರ ದೂತನನ್ನು ಕಳುಹಿಸ್ತಾರೆ. ಸಂಹಾರ ದೂತನನ್ನು ಕಳುಹಿಸುವಾಗ ಅಲ್ಲಿ ನೋಡುತ್ತಾ ಇದ್ದೇವೆ, ಇಸ್ರಾಯೇಲರು ವಾಸ ಮಾಡ್ತಾ ಇದ್ದಾರೆ, ಐಗುಪ್ತರು ಕೂಡ ವಾಸ ಮಾಡ್ತಾ ಇದ್ದಾರೆ. ಆದರೆ ದೇವರು ಇಸ್ರಾಯೇಲರಿಗೆ ಒಂದು ಮಾತನ್ನು ಹೇಳುತ್ತಾರೆ, ಏನಂದರೆ, ನೀವು ಒಂದು ಕುರಿಯನ್ನು ತೆಗೆದುಕೊಂಡು ಅದನ್ನು ಬಲಿ ಕೊಟ್ಟು ಯಜ್ಞ ಮಾಡಿ ಹೋಮ ಮಾಡಿ ಅದರ ರಕ್ತವನ್ನು ನಿಮ್ಮ ಮನೆಯ ನಿಲುವುಗಳಿಗೂ ನಿಲುಪಾಗಿಲ ಮೇಲೆ ನೀವು ಅದನ್ನು ಹಚ್ಚಬೇಕು. ಅದನ್ನು ಹಚ್ಚುವಾಗ ಸಂಹಾರ ದೂತನು ಬರುತ್ತಾನೆ. ಯಾವ ಮನೆಯಲ್ಲಿ ಆ ರಕ್ತವು ಕಾಣಿಸುವುದಿಲ್ಲವೋ ಆ ಮನೆಯನ್ನು ಹೊಕ್ಕು ಆ ಮನೆಯಲ್ಲಿರುವಂಥ ಹಿರಿಯ ಮಕ್ಕಳನ್ನು, ಗಂಡು ಮಕ್ಕಳನ್ನು ಏನು ಮಾಡ್ತದೆ? ಕೊಲೆ ಮಾಡಲ್ಪಡುತ್ತದೆ ಎಂದು ಹೇಳಿದರು. ದೇವಜನವೇ, ನಿಮಗೆ ಗೊತ್ತಾ, ಅಲ್ಲಿರುವಂಥ ಇಸ್ರಾಯೇಲರು ಆ ಒಂದು ರಕ್ತವನ್ನು ನಿಲುವು ಪಟ್ಟಿಗಳಿಗೆ ಹಚ್ಚಿಬಿಟ್ಟು ಯಾವ ಭಯವಿಲ್ಲದೆ ನಿರ್ಭಯವಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಆದರೆ ಐಗುಪ್ತರ ಮನೆಗಳಲ್ಲಿ ಆಹಾಕಾರ, ಗೋಳಾಟ, ಅಳುವು. ಯಾಕೆ ಗೊತ್ತಾ? ಅವರ ಮನೆಗಳ ಮೇಲೆ ರಕ್ತದ ಕಲೆಗಳು ಇರಲಿಲ್ಲ. ಇವತ್ತು ಅನೇಕರ ಮನೆಗಳಲ್ಲಿ ದುಃಖವು, ಗೋಳಾಟವು, ಭವಿಷ್ಯದ ಬಗ್ಗೆ ಭಯ. ನಾನು ಸತ್ತೋದ್ರೆ ಏನಾಗುತ್ತೋ, ನನ್ನ ಮಕ್ಕಳಿಗೆ ಏನಾಗುತ್ತೋ, ನನ್ನ ಆಸ್ತಿಗೆ ಏನಾಗುತ್ತೋ ಎಂದು ಭಯಪಡ್ತಾರೆ. ಆದರೆ ದೇವರ ಮಕ್ಕಳು ಮಾತ್ರವೇ ನಿಶ್ಚಿಂತೆಯಾಗಿರುತ್ತಾರೆ. ಯಾಕೆ ಗೊತ್ತಾ? ಇವತ್ತು ನಾನಿಲ್ಲಿರುತ್ತೇನೆ, ನಾಳೆ ನನ್ನ ಕರ್ತನೊಟ್ಟಿಗಿರುತ್ತೇನೆ. ಆಮೇನ್. ಅಷ್ಟೇ. ಇವತ್ತಿಲ್ಲಿ, ನಾಳೆ ಅಲ್ಲಿ ಅಲ್ವಾ? ಅಲ್ಲಿರುವುದು ನಮ್ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಆಗಿರುವಾಗ ಬಿಡಪ್ಪ ಅಂತ ಹೋಗ್ತಾ ಇರ್ತೀವಿ, ಇಲ್ಲದೆ ಹೋದ್ರೆ ಅಯ್ಯೋಯ್ಯೋ ಅಯ್ಯೋಯ್ಯೋ ಅಂತ ಇರ್ತೀವಿ. ದೇವರ ಮಕ್ಕಳು ಯಾವತ್ತಿಗೂ ಅಯ್ಯಯ್ಯೋ ಅನ್ನಬಾರ್ದು. ದೇವರ ಮಕ್ಕಳು ಯಾವತ್ತಿಗೂ ಅಯ್ಯಯ್ಯೋ ಅನ್ನಬಾರ್ದು. ದೇವರನ್ನು ಸ್ತುತಿಸ್ತಾ, ಇವತ್ತು ಇದ್ದರೆ ದೇವರ, ರಾತ್ರಿ ನೀನು ಬಂದರೆ ನಾನು ಬರ್ತೀನಿ, ನಿನ್ನ ಜೊತೆ ನಡಿ, ಬಿಟ್ಟು ಬರ್ತೀನಿ ನಡಿ ಅನ್ಬೇಕು ದೇವರಿಗೆ. ಅಯ್ಯೋಯ್ಯೋ ದೇವರೇ, ಲೋಟ್ರು ನಿಂತಿದ್ದಾರೆ, ಅಯ್ಯೋ ನನ್ನ ಆಸ್ತಿ, ನನ್ನ ಮನೆ, ಹಿಂತಿರುಗಿ ನೋಡುವಂಥದ್ದು ಬೇಡ ನಮಗೆ. ನಮ್ಮನ್ನು ಯಾವುದು ಹಿಡಿದಿಡಬಾರದು. ಆಮೇನ್. ಯಾವುದು ನಮ್ಮನ್ನ ಹಿಡಿಯಬಾರದು. ನಿಮ್ಮ ಮನೆಗಳು ನಿರ್ಭಯವಾಗಿರಬೇಕು. ಯಾವ ಭಯವು ಯಾವುದು ನಿಮ್ಮನ್ನು ಕಾಡಬಾರ್ದಾದರೆ ದೇವರಲ್ಲಿ ಒಪ್ಪಿಸಿಕೊಟ್ಟು, ದೇವರೇ ನೋಡು, ಇಸ್ರಾಯೇಲರು ನಿರ್ಭಯವಾಗಿ ನಿದ್ದೆ ಮಾಡ್ತಾ ಇದ್ದಾರೆ, ಐಗುಪ್ತರು ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ನಿಮಗೆ ನಿರ್ಭಯ ಇದೆಯಾ? ಯಾಕೆಂದರೆ ನಿಮಗಾಗಿ, ನನಗಾಗಿ ವಿಮೋಚನಾ ಕಾಂಡ ಗ್ರಂಥದಲ್ಲಿಯೇ ತೋರಿಸಲ್ಪಟ್ಟಂಥ ಯಜ್ಞದ ಕುರಿಮರಿಯಾದ ಆತನ ಯೇಸುವಿನ ರಕ್ತವು ಕಲ್ವಾರಿ ಶಿಲುಬೆಯ ಮೇಲೆ ನಿಮಗಾಗಿ, ನನಗಾಗಿ ಸುರಿಯಲ್ಪಟ್ಟಿದೆ.
ಆ ಯೇಸುವಿನ ರಕ್ತವು ಯಾರ ಮೇಲೆ ಮುದ್ರೆಯಾಗಿದೆಯೋ, ಯಾವ ಮನೆಯಲ್ಲಿದೆಯೋ ಆ ಮನೆಯು ಸುರಕ್ಷಿತವಾಗಿರುವುದು. ಆಮೆನ್, ಹಲ್ಲೆಲೂಯ. ಆ ಮನೆ ಏನಾಗಿರುವುದು? ಸುರಕ್ಷಿತವಾಗಿರುವುದು. ಯಾವ ಭಯವು ಆತಂಕವು ನಿಮ್ಮ ಮೇಲೆ ಇರುವುದಿಲ್ಲ. ಇಲ್ಲಿ ಹೇಳುತ್ತದೆ ಎಹೆಜ್ಕೇಲ 28:26 ಮನೆಗಳನ್ನು ಕಟ್ಟಿಕೊಂಡು ತೋಟಗಳನ್ನು ಮಾಡಿಕೊಂಡು ಸುಖವಾಗಿ ವಾಸಿಸುವರು. ಯಾರಿಗಿಷ್ಟ ಇಲ್ಲ ಒಂದು ಜಾಗ? ಈಗೆಲ್ಲ ಹಳ್ಳಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಊರುಗಳಲ್ಲಿ ಮನೆ ಕಟ್ತಾ ಇಲ್ಲ, ತೋಟಗಳಲ್ಲಿ ಮನೆ ಕಟ್ತಾ ಇದ್ದಾರೆ. ಹೌದಾ ಇಲ್ವಾ? ಮೊದಲು ಭಯ ಪಡ್ತಾ ಇದ್ರು, ಆದರೆ ಇವಾಗ ತೋಟಗಳಲ್ಲಿ ಮನೆ ಕಟ್ಕೊಳ್ತಾ ಇದ್ದಾರೆ. ಮನೆ ಸುತ್ತಲೂ ತೋಟ, ಎಷ್ಟು ಚೆನ್ನಾಗಿರ್ತದಲ್ವಾ? ಎಷ್ಟು ಚೆನ್ನಾಗಿ ದೇವರನ್ನ ಹೇಳ್ತಾರೆ. ಆಗಲೇ ಹೇಳಿದ್ದಾರೆ ಅದನ್ನು, ನೀವು ತೋಟಗಳನ್ನು ಮಾಡಿಕೊಂಡು ಮನೆಗಳನ್ನು ಕಟ್ಟಿಕೊಂಡು ಸುಖವಾಗಿ ನೀವು ವಾಸಿಸುವಿರಿ. ನೋಡಿ, ಆವಾಗ ಹೇಳಿರೋ ಮಾತು ಇವಾಗ ನೆರವೇರ್ತಾ ಇದೆ. ಮೊದಲು ಒಟ್ಟಿಗೆ ಮಾಡ್ತಾ ಇದ್ರು, ಇವಾಗ ಬಿಡಪ್ಪ ತೋಟಗಳಲ್ಲಿ ಹೋಗೋಣ, ಇಲ್ಲ ಮನೆ ಹತ್ರ ಗಿಡಗಳಲ್ಲಿ ಇಟ್ಟೋಣ. ನೋಡಿ, ಆ ರೀತಿಯಾಗಿ ಸುಖವಾಗಿ ಅವರನ್ನು ಈ ನಯಿಸುವ ನೆರೆಹೊರೆಯವರಿಗೆ ನಾನು ದಂಡನೆ ಮಾಡಿದ ಮೇಲೆ, ಈ ನಯಿಸಿದವರಿಗೆ ಏನು ಮಾಡ್ತಾರಂತೆ? ದೇವರು ದಂಡನೆ ಮಾಡಿದ್ದಾರೆ. ನಾವು ಮಾಡಬಾರ್ದು, ನಾವು ಶಾಪ ಹಾಕಬಾರ್ದು. ದೇವ್ರು ಮಾಡ್ತಾರಂತೆ. ದೇವ್ರು ಹೇಳ್ತಾರೆ, ಏನು ಹೇಳ್ತಾರೆ? ವಿಮೋಚನ ಕಂಡ 14:14 ಹೇಳ್ತಾರೆ, ನೀವಂತೂ ಸುಮ್ಮನೆ ಇರಿ, ನಾನೇ ನಿಮಗೋಸ್ಕರ ಯುದ್ಧ ಮಾಡುವೆನು. ಆದ್ರಿಂದ ನೆರೆಹೊರೆಯವರ ಕುರಿತು, ಇನ್ನೊಬ್ಬರ ಕುರಿತು ನೀವು ಚಿಂತೆ ಮಾಡಬೇಡ್ರಿ. ನೀವು ಇವತ್ತು ಪ್ರಾರ್ಥನೆ ಮಾಡ್ರಿ, ಅಪ್ಪ ನನಗೆ ಮನೆ ಬೇಕು, ಆ ಮನೆ ನಿರ್ಭಯವಾಗಿರಬೇಕು, ಆ ಮನೆಯು ಈಗಿರಬೇಕು. ಕೆಲವು ಸಾರಿ ಪ್ಲಾನಿಂಗ್ ಮಾಡ್ತಾರಲ್ವ, ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಸುಮ್ಮನೆ ಹಾಗೆ ಮನೆ ಕಟ್ಟೋಣ ಅನ್ನಲ್ಲ, ಹೆಂಗಿರಬೇಕು ಅಂತ ಇವಾಗ ಪ್ಲ್ಯಾನ್ ಮಾಡ್ತಾರೆ. ಇವಾಗ ಮನೆಯನ್ನು ಕಟ್ಟಬೇಕಾದ್ರೆ ಪ್ಲಾನಿಂಗ್ ಇಲ್ಲದೆ ಇವಾಗ ಮನೆ ಕಟ್ಟಕ್ಕೆ ಪರ್ಮಿಷನ್ನೇ ಕೊಡಲ್ಲಂತೆ. ಏನು, ಮೊದಲು ನೀವು ಎಂಥ ಮನೆ ಕಟ್ತಾ ಇದ್ದೀರಾ, ಹೇಗೆ ಕಟ್ತೀರಾ ನಮಗೆ ತಿಳಿಸ್ಬೇಕು. ಆದರೆ ಮನುಷ್ಯರು ಮಾಡುವ ಆಲೋಚನೆ ಒಂದು ಸುರಕ್ಷಿತವಾದಂಥ ಮನೆ ಇಲ್ಲಿ, ಆದರೆ ದೇವರು ಮಾಡುವ ಆಲೋಚನೆ ನಿರ್ಭಯವಾದ ಮನೆ, ಸಂತೋಷದ ಮನೆ, ಸಮಾಧಾನದ ಮನೆ, ನೆಮ್ಮದಿಯ ಮನೆ, ಸಂತೃಪ್ತಿಯ ಮನೆ. ಆದರೆ ಅನ್ಯರ ಮನೆಗಳಲ್ಲಿ ಇದಿರಲ್ಲ. ಅನ್ಯರ ಮನೆಗಳಲ್ಲಿ ಇರ್ತದೆ ದೊಡ್ಡ ಸೋಫಾ, ದೊಡ್ಡ ಟಿವಿ, ಒಳ್ಳೆ ಫರ್ನಿಚರು. ಮೊನ್ನೆ ನಾನೊಂದು ಮನೆಗೆ ಗೃಹಪ್ರವೇಶಕ್ಕೆ ಹೋಗಿದ್ದೆ. ಏನು ಆ ಮನೆಯಲ್ಲಿ ಒಳಗೆ ಹೋಗ್ತಾನೆ ನಿಜವಾಗಿ ಚಂದ್ರನನ್ನು ನೋಡ್ದಂಗೈತೆ. ಎಲ್ಲ ಐಟಮ್ಸ್ ಹಾಕಿದ್ದಾರೆ, ಒಂದೊಂದು ಐಟಮು ಕೆಳಗಡೆ ಮೇಲ್ಗಡೆ ಎಲ್ಲ ಲೈಟು, ಅದು ಇದು. ನೋಡುವಾಗ ನಾವು ಎಲ್ಲಿ ಹೋಗ್ತಾ ಇದೀವಪ್ಪ, ಈ ಮನೆ ಏನಪ್ಪ ಇದು ಅನ್ಬೇಕು. ನಮ್ಮ ಮನೆಯಲ್ಲಿ ನೋಡಿದ್ರೆ ಏನೂ ಇಲ್ಲ. ಫ್ಯಾನ್ ನೋಡಿದ್ರೆ ಫ್ಯಾನ್ ಕೂಡ ಇಲ್ಲ ನಮ್ಮ ಮನೆಯಲ್ಲಿ. ಆ್ಯಕ್ಚುಲಿ ನೋಡಬೇಕಾದ್ರೆ ಕೆಳಗಡೆ ನಮ್ಮ ಮನೇಲಿ ಫ್ಯಾನ್ ಕೂಡ ಇಲ್ಲ, ಬಟ್ ಸ್ವಲ್ಪ ವುಡ್ ವರ್ಕ್ ಮಾಡಿದ್ವಿ, ಇಲ್ಲ ಅಂತಲ್ಲ. ಅಂದರೆ ಲೋಕದ ಜನ ಯಾಕೆ ಅದನ್ನು ಮಾಡ್ತಾರೆ? ಸುಖವಾಗಿ ನಿದ್ರೆ ಬರಬೇಕು, ನೋಡಿದವರೆಲ್ಲ ಬಾ ವಾವ್ ವಾವ್ ಅನ್ಬೇಕು, ಮೆಚ್ಕೋಬೇಕು ಎಲ್ಲರೂ. ಅದಕ್ಕೇನೆ ಗೃಹಪ್ರವೇಶ ಮಾಡೋದವರು, ಇನ್ನೇನಲ್ಲ. ಒಳಗಡೆ ಹೋಗುವಾಗಲೇ ಬಾ ಏನಪ್ಪ ಇದೆಷ್ಟು, ಇಲ್ಲಿಂದ ತಂದ್ರಿ, ಇದೇಗೆ ಮಾಡಿದ್ರಿ, ಅದೇಗೆ ಮಾಡಿದ್ರಿ ಅನ್ಬೇಕು, ಹೊಗಳಬೇಕು. ಆದರೆ ಎಲ್ಲ ಗೃಹಪ್ರವೇಶ ಆಗೋದ್ಮೇಲೆ ಆಮೇಲೆ ಮನೆಗಳಲ್ಲಿ ಸೇರಿಸ್ಕೊಂತಾರೆ ನಿಮ್ಮನ್ನು. ಬನ್ನಿ ನಮ್ಮ ರೂಮಲ್ಲಿ ಬರ್ರಿ ಅಂತಾರ, ಯಾರು ಹೋಗಲ್ಲ. ಗೃಹಪ್ರವೇಶ ದಿನ ಎಲ್ಲ ನೋಡೋದಕ್ಕಾಗುತ್ತೆ, ಆದರೆ ಆಮೇಲೆ ಹೋಗೋಕ್ಕಾಗಲ್ಲ. ಆಮೇಲೆ ಮನೆಗಳಲ್ಲಿ ಜಗಳ, ಡಿಶಮ್ ಅಲ್ವಾ? ಸೋಫಾ ಇದ್ರೇನು ಕೆಲವರು ಹೇಳ್ತಾರೆ. ತುಂಬ ನಾನು ಸುಮಾರು ದಿನಗಳ ಹಿಂದೆ ಬೆಂಗಳೂರಲ್ಲಿ ಒಂದು ಸ್ಥಳಕ್ಕೆ ಹೋಗಿದ್ದೆ. ಬಹಳ ಸಾಹುಕಾರರು ಅವರು, ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲವರು, ಒಳ್ಳೆಯವರು. ಆದರೆ ಅವರ ಮನೆಗೆ ಹೋದಾಗ ನನಗೆ ಆಶ್ಚರ್ಯ ಆಯಿತು. ಈ ಥರ ಮನೆ, ಏನು ಸಿಸ್ಟರ್ ಈ ಥರ ಮನೆ ಇದೆ ಅಂದರೆ ಏನು ಪ್ರಯೋಜನ ಪಾಸ್ಟರ್? ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ನಿದ್ದೆ ಇಲ್ಲ. ಇಂಥ ಮನೆ ಬಂಗಲೆ ಥರ ಮನೆ ಅದು ಬೆಂಗಳೂರಲ್ಲಿ. ನಿಜವಾಗಿ ಹೇಳಬೇಕಾದ್ರೆ ಅವರು ಅನ್ಯರು, ದೇವರು ನಂಬಿಲ್ಲ. ಆದರೆ ಯಾರೋ ಹೇಳಿ ಇವರಿಗೆ ಕಷ್ಟ ಇದೆ, ಪ್ರೇಯರ್ ಮಾಡಿ ಅಂತ ನನ್ನ ಕರ್ಕೊಂಡೋದ್ರು. ನಾನು ಹೇಳುವಾಗ ಮನೆ ನೋಡಿಬಿಟ್ಟು ಏನು ಸಿಸ್ಟರ್ ಅಂದರೆ, ಏನು ಪ್ರಯೋಜನ? ದೊಡ್ಡ ಮನೆ ಏನು ಪ್ರಯೋಜನ? ಅವರ ಫ್ರಿಜ್ ನೋಡಿದ್ರೆ ದೊಡ್ಡದು, ಟಿ ವಿ ನೋಡಿದ್ರೆ ಇದು ಏನು ಥಿಯೇಟರ್ ಥರ. ನಾನು ಕೇಳಿದಾಗ ಏನು ಸುಖ? ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ನಾನು ಆಶ್ಚರ್ಯಪಟ್ಟೆ. ಎಲ್ಲ ಇದೆ, ನೆಮ್ಮದಿ ಇಲ್ಲ. ಏನಾಯಿತು ಅಂತ ಕೇಳಿದಾಗ ಗಂಡ ಅನೈತಿಕ ಸಂಬಂಧ. ಆದ್ದರಿಂದ
ಹೆಂಡತಿ ಮಕ್ಕಳಿಗೆ ಸಮಾಧಾನ ಇಲ್ಲ. ನೋಡಿದ್ರ ಮನೆ ಏನು ಪ್ರಯೋಜನ ಬಂತು? ನೋಡಿ, ಅನ್ಯರ ಮನೆಗಳಲ್ಲಿ ಬಹಳ ಶ್ರೀಮಂತಿಕೆ ಇದೆ, ಆದರೆ ಸಮಾಧಾನ ಇಲ್ಲ. ಹೌದಲ್ವಾ? ಈಗ ನೋಡಿ, ಮೈಸೂರು ಪ್ಯಾಲೇಸ್ ಇದೆ, ಎಷ್ಟು ಫೇಮಸ್ ಅಲ್ವಾ? ಆದರೆ ಅವರಿಗೆ ಸಂತಾನ ಭಾಗ್ಯ ಇಲ್ಲ ಅಲ್ವಾ? ಏನು ಪ್ಯಾಲೇಸ್ ಇತ್ತು, ಸಂತಾನ ಭಾಗ್ಯ ಇಲ್ಲ. ಎಲ್ಲ ಸಾಕೊಳ್ಳೋದು, ದತ್ತು ತಗೊಳ್ಳೋದು. ಈಗಿರೋರು ಕೂಡ ದತ್ತು ತಗೊಳ್ಳೋದು, ಆದರೆ ಅದು ಗೌರ್ಮೆಂಟ್ ಕಾಯ್ತು ಬಿಡಿ. ಒಂದು ವೇಳೆ ಅವರೇ ಸಂತಾನ ಇದ್ದಿದ್ರೆ ನೇರವಾಗಿ ನಮ್ಮ ಅರಮನೆ ನಾವು ಯಾರಿಗೂ ಬಿಟ್ಕೊಡಲ್ಲ ಅಂತ ಹೇಳ್ಬೋದಾಗಿತ್ತು. ಆದರೆ ಅರಮನೆ ಇದೆ, ಸಂತಾನ ಭಾಗ್ಯ ಇಲ್ಲ. ಇದೆಲ್ಲ ನೋಡುವಾಗ ದೇವರು ನಮಗೆ ಹೇಳೋದೇನೆಂದರೆ, ಮನೆ ಸಣ್ಣದಾದರೂ ಮನಸ್ಸು ದೊಡ್ಡದಾಗಿರಬೇಕು. ಹೌದಾ ಇಲ್ವಾ? ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದಾಗಿರ್ಬೇಕು. ಮನೆಯಲ್ಲಿ ವಸ್ತುಗಳಿಲ್ಲ ಅಂದರೂ ಮನೆಯಲ್ಲಿ ಸಮಾಧಾನ, ಶಾಂತಿ, ಸಂತೃಪ್ತಿ ಇರಬೇಕು. ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ, ನೀವು ಸುಖವಾಗಿ ವಾಸಿಸಬೇಕು. ಅದನ್ನೇ ನಾವು ಕೋರಿಕೊಳ್ಳಬೇಕು. ಈ ವಾಕ್ಯದಲ್ಲಿ ದೇವರು ವಾಕ್ಯ ಹೇಳ್ತಾ ಇರುವಂಥದ್ದು. ಮತ್ತೆ ಕೀರ್ತನೆಗಳಲ್ಲಿ 92ನೇ ಕೀರ್ತನೆ 12ರಿಂದ ಇರುವಂಥ ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಅಲ್ಲಿ ಹೇಳುತ್ತಾ ಇದೆ, 13ನೇ ವಚನ ಹೇಳ್ತದೆ, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳಗಳಲ್ಲಿ ಚೆನ್ನಾಗಿ ಬೆಳೆಯುವರು. ಎಲ್ಲಿ ಅಂತೆ? ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಹಾಲೆಲೂಯಾ. ನಮ್ಮ ಮನೆಯಲ್ಲಿ ಒಂದು ಗಿಡ ಇರುತ್ತೆ ಅಂತ ತಿಳ್ಕೊಳ್ಳಿ. ನಮ್ಮ ಮನೆಯಲ್ಲಿ ಗಿಡ ಇರುತ್ತೆ, ನಾವು ಅದನ್ನು ಬೇಕಾಬಿಟ್ಟು ಬೆಳೆಸ್ತೀವಿ. ಅದೇ ಗಿಡ ಅನಿಲಮ್ಮನ ಮನೆಯಲ್ಲಿ ಇತ್ತಂತ ತಿಳ್ಕೊಳ್ಳಿ. ಅದೇ ಗಿಡ ಅನಿಲಮ್ಮನಿ ಮನೆಯಲ್ಲಿ ಇತ್ತಂತ ತಿಳ್ಕೊಳ್ಳಿ. ಹೆಂಗೆ ಬೆಳೆಸ್ತಾರೆ ಅದನ್ನು? ಆ ಗಿಡಕ್ಕೆ ಸೆಂಟ್ ಹಾಕ್ತಾರೆ, ಸ್ಮೆಲ್ ಬರಲಿ ಅಂತ. ಅದನ್ನು ಬಟ್ಟೆ ತೊಗೊಂಡು ಒರೆಸ್ತಾರೆ. ನಿಮಗೆ ಗೊತ್ತೇ, 5 ಸ್ಟಾರ್ ಹೋಟ್ಲಲ್ಲಿ ನೀವು ಹೋಗ್ರಿ, ಆ ಒಳಗಡೆ ಗಿಡಗಳನ್ನು ಇಟ್ಟಿರ್ತಾರೆ. ಆ ಗಿಡಗಳನ್ನು ಏನು ಮಾಡಬೇಕು? ಎಲೆನ ಒರೆಸ್ಬೇಕು. ಪ್ರತಿ ಎಲೆಯನ್ನು ಉಜ್ಜಬೇಕು. ಯಾಕೆಂದರೆ ಗೆಸ್ಟ್ ಬಂದು ನೋಡುವಾಗ ಅದು ನೀಟಾಗಿ ಕಾಣಿಸ್ಬೇಕು. ಅವ್ರು ಬಂದು ಹೇಗೆ ಚೆಕ್ ಮಾಡ್ತಾರೆ? ಅವ್ರು ಬಂದು ಹಿಂಗೆ ಮುಟ್ಟಿ ನೋಡ್ತಾರೆ, ಹಿಂಗೆ ಡಸ್ಟ್ ಇದೆ ನೋಡು, ಆ ಮಟ್ಟಕ್ಕೆ ಅದನ್ನು. ಅಂದರೆ ನಾನು ಹೇಳೋದೇನೆಂದರೆ, ದೇವರು ನಿಮ್ಮನ್ನು ನನ್ನನ್ನು ಹೇಗೆ ಬೆಳೆಸಬೇಕೆಂದು ಇಷ್ಟಪಡ್ತಾರೆ ಗೊತ್ತಾ? ಇಲ್ಲಿ ಹೇಳುತ್ತಾ ಇದೆ, ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಾವು. ನಮ್ಮನ್ನು ದೇವರು ಶುದ್ಧವಾಗಿರಬೇಕೆಂದು ಕೋರಿಕೊಳ್ಳುತ್ತಾರೆ, ನಿರ್ಭಯವಾಗಿರಬೇಕೆಂದು ಕೋರಿಕೊಳ್ಳುತ್ತಾರೆ, ಸಮಾಧಾನದಿಂದಿರಬೇಕೆಂದು ಕೋರಿಕೊಳ್ಳುತ್ತಾರೆ. ದೇವರು ನಮ್ಮ ಕುರಿತಾಗಿ ಮಾಡಿಕೊಂಡಿರುವ ಆಲೋಚನೆಗಳು ಹಿತದ ಆಲೋಚನೆಗಳ ಹೊರತು ಅಹಿತದ ಆಲೋಚನೆಗಳಲ್ಲ. ಕೆಲವು ಸಾರಿ ಕೆಲವರು ಹೇಳ್ತಾರೆ, ಅಯ್ಯೋ ದೇವರು ನಂಬಿದರೆ ಕಷ್ಟಗಳು, ದೇವರು ನಂಬಿದರೆ ನೋವುಗಳು, ದೇವರು ನಂಬಿದರೆ ಹಾಗೆ ಹೀಗೆ ಅಂತೇಳಿ. ನೋಡಿ, ಬೈಬಲಲ್ಲಿ ದೇವರ ಭಕ್ತರುಗಳನ್ನು ನೋಡ್ರಿ. ಅಬ್ರಹಾಮನು, ಈಸಾಕನು, ಯಾಕೋಬನು, ಯೋಬನು, ಸೊಲೊಮೋನನು, ಇವರೆಲ್ಲ ಬಡವರ ಇವರು ಬಡವರಲ್ಲ. ಹಾಗಂತೇಳಿ ನಾವು ಶ್ರೀಮಂತರಾಗಿರ್ಬೇಕಂತಲ್ಲ ದೇವರು ಕೋರಿಕೊಳ್ತಾ ಇರೋದು. ದೇವರು ಹೇಳ್ತಾ ಇರೋದು, ದೇವರನ್ನ ನಂಬಿಕೆಗೆ ತಕ್ಕಂತೆ ನಾವು ನಡೆದರೆ ದೇವರೇನು ಮಾಡ್ತಾರೆ? ಅದ್ಭುತವಾದ ರೀತಿಯಲ್ಲಿ ಆಸ್ತಿ ಐಶ್ವರ್ಯ ಅಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ನಮಗೆ ಶಾಂತಿ, ಸಮಾಧಾನ, ಕೃಪೆಗಳನ್ನು ಆತನು ಕೊಡುವಂಥವನಾಗಿದ್ದಾನೆ. ಹಾಲೆಲೂಯ. ಪೌಲ ಭಕ್ತನು, ಮಹಾದೇವ ಸೇವಕನು ಫಿಲಿಪ್ಪಿ 4:4 ಹೇಳುತ್ತಾರೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ನೀವೇನು ಮಾಡಬೇಕು? ಸಂತೋಷಿಸಬೇಕು. ದೇವಜನವೇ, ದೇವರು ನಮಗೆ ಹೇಳುತ್ತಿರುವಂಥ ಮಾತು, ನಮಗೆ ಹೇಳುವಂಥ ಮಾತು, ನಿಮ್ಮನ್ನು ನಾನು ಚೆನ್ನಾಗಿ ಬೆಳೆಸುತ್ತೇನೆ, ನಾನು ಚೆನ್ನಾಗಿ ನಿಮ್ಮನ್ನು ನಡೆಸುತ್ತೇನೆ ಎಂದು ಹೇಳುವಂಥ ಮಾತನ್ನು ನೋಡುತ್ತಾ ಇದ್ದೇವೆ. ಅದರ 2ನೇ ಭಾಗ ಯೆಶಾಯ 65:21 ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು. ತಾವು ಮಾಡಿದ ತೋಟಗಳು. ಮೊದಲ ಕಾಲದಲ್ಲಿ, ಈಗಲಾದರೂ ಬಿಸ್ನೆಸ್, ಆದರೆ ಮೊದಲ ಕಾಲದಲ್ಲಿ ಎಲ್ಲರೂ ಮಾಡ್ತಾ ಇದ್ದಿದ್ದೇನೋ ವ್ಯವಸಾಯನೇ. ಹೌದಾ ಇಲ್ವಾ? ಮೊದಲು ಫ್ಯಾಕ್ಟ್ರಿಗಳಿದ್ವಾ, ಕಂಪನಿಗಳಿದ್ವಾ, ಗಾಡಿಗಳಿದ್ವಾ? ಏನೂ ಇಲ್ಲ. ಎಲ್ಲರೂ ವ್ಯವಸಾಯಗಾರರೇ.
ಎಲ್ಲ ವ್ಯವಸಾಯ ಮಾಡೋದೆ, ದುಡಿದ್ರು ತಿಂತಾ ಇದ್ರು ಚೆನ್ನಾಗಿದ್ರು. ಈವಾಗಲೇ ಮನುಷ್ಯರು ಹಣದ ಹಿಂದೆ ಹೋಗ್ತಾ ಇದ್ದಾರೆ, ಹಣದಿಂದ ಹೋಗ್ತಾ ಇದ್ದಾರೆ, ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಹೌದಾ ಇಲ್ವಾ? ದೇವರ ವಾಕ್ಯವನ್ನು ನಿಯಮಗಳನ್ನು ಪಾಲಿಸಿ ನಡೆಯುವವರಿಗೆ ದೇವರು ಖಂಡಿತ ಅದ್ಭುತವಾದ ಆರೋಗ್ಯವನ್ನು ಕೊಡುತ್ತಾರೆ. ದೇವರು ಯಾವಾಗಲೂ ಹೇಳ್ತಾರೆ, ನಾಳೆಯ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ, ನಾಳೆಗೋಸ್ಕರ ನೀವು ಕೂಡಿಸಿ ಇಟ್ಕೊಳ್ಬೇಡ್ರಿ. ಆ ದಿನದ ಆಹಾರವನ್ನು ಆವತ್ತು ನಾನು ನಿಮಗೇನು ಮಾಡ್ತೇನೆ. ಇವತ್ತು ಯಾರಾದರೂ ಅವತ್ತಿಂದ ಆಹಾರಕ್ಕೋಸ್ಕರ ಮಾತ್ರ ಆಲೋಚಿಸ್ತಾರ? ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಒಂದು ಮಾತನ್ನು, ಕೋಟ್ಯಾಧೀಶ್ವರರ ಹತ್ರ ಇಡೋ ಹಣ ಎಲ್ಲ ಕೊಟ್ಬಿಟ್ರೆ ಬಡವರು ಇವತ್ತು ಯಾರೂ ಇರಲ್ಲ. ಆದರೆ ದುಡ್ಡನ್ನು ಏನು ಮಾಡ್ತಾರೋ ಗೊತ್ತಿಲ್ಲ. ಸುಮ್ಮನೆ ದುಡ್ಡು ಇವಾಗೆಲ್ಲ, ಅದು ದುಡ್ಡು ನಮ್ಮ ಹತ್ರನೂ ಇರಲ್ಲ, ಎಲ್ಲ ನಂಬರ್. ಮೊದಲಾದರೆ 1000 ರೂಪಾಯಿ ಕೊಟ್ಟರೆ 1000 ರೂಪಾಯಿ ಅಂದರೆ ಎಣಿಸ್ಬೋದಾಗಿತ್ತು. ಇವಾಗ ಕಳಿಸಿದ್ದೀನಿ ನೋಡಿ 1000 ಅಲ್ವಾ? ನಮಗೆ 1000 ಬರುತ್ತೆ, ನಾವು ಇನ್ನೊಬ್ರಿಗೆ ಕಳಿಸಿದ್ದೀನಿ ನೋಡಿ 1000. ಅಲ್ಲಿ ಹೋಗಿ 500 ಕಳಿಸಿದ್ದೀನಿ ನೋಡು, ನಂಬರ್ಗಳಷ್ಟೇ, ದುಡ್ಡು ಕಾಣಿಸ್ತಾ ಇಲ್ಲ. ಇವಾಗ ಅಂಗಡಿಯಲ್ಲಿ ಹೋಗ್ಬಿಟ್ಟು 500 ಕಳಿಸಿದ್ದೀನಿ ನೋಡಿ ಸರ್, 200 ಕಳಿಸಿದ್ದೀನಿ, ನೀವು ಕಳಿಸಿದ 1000 ಆಗೋಯ್ತು ಅಲ್ವಾ? ದುಡ್ಡನ್ನು ನಾನು ನೋಡ್ತಾ ಇಲ್ಲ. ಮನುಷ್ಯರ ಮನಸ್ಸಲ್ಲಿ ನನ್ನ ಹತ್ರ ಇಷ್ಟು ಕೋಟಿ ಇದೆ, ಇಷ್ಟು ಲಕ್ಷ ಇದೆ, ಅಷ್ಟೇ ಇದೆ ಹೊರತು ಬೇರೆ ಏನು ಕಾಣಿಸ್ತಾ ಇಲ್ಲ. ದೇವಜನವೇ, ಇವತ್ತು ದೇವರು ಹೇಳೋದೇನೆಂದರೆ, ನೀವೆಲ್ಲರೂ ಏನಾಗಿದ್ದೀರಾ ಅಂದರೆ ನಮ್ಮನ್ನೆಲ್ಲ ಹೇಳ್ತಾ ಇರೋದು, ಲೋಕ ಹಣದ ಹಿಂದೆ ಓಡ್ತಾ 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 ಇದೆ. ಸಾಕಾದಷ್ಟು ದೇವರು ಹೇಳೋ ನಿಯಮಗಳನ್ನು ಯಾರೂ ಪಾಲಿಸ್ತಾ ಇಲ್ಲ. ಆ ದಿನದ ಆಹಾರ ಆವತ್ತಿಗೆ ಸಾಕು, ಆವತ್ತಿನ ಚಿಂತೆ ಆವತ್ತಿಗೆ ಸಾಕು. ಯಾಕೆಂದರೆ ದೇವರು ಪಕ್ಷಿಗಳನ್ನೇ ಪೋಷಿಸುವಾಗ ನಿಮ್ಮನ್ನು ಪೋಷಿಸೋದಿಲ್ವಾ, ನಿಮ್ಮನ್ನು ನಡೆಸೋದಿಲ್ವಾ ಅಂತ ದೇವರು ಹೇಳ್ತಾರೆ. ನಮ್ಮನ್ನು ದೇವರು ಪೋಷಿಸ್ತಾರೆ. ನಮಗೆ ಕೊಟ್ಟಂಥ ತೋಟಗಳಲ್ಲಿ ನಾವು ಅನುಭವಿಸಬೇಕೆಂಬುದು ದೇವರ ಉದ್ದೇಶ. 22ನೇ ವಾಕ್ಯವನ್ನು ನೋಡ್ರಿ, ಯೆಶಾಯ 65:22. ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು, ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬನಿಗೆ ವಶವಾಗದು. ನನ್ನ ಜನರ ಆಯಸ್ಸು ವೃಕ್ಷದ ಆಯಸ್ಸಿನಂತಿರುವುದು. ನನ್ನ ಜನರ ಆಯಸ್ಸು ಇವತ್ತು ಏನಾಗ್ತಾ ಇದೆ? ಆಯಸ್ಸು, ಜನರ ಆಯಸ್ಸು ಕಡಿಮೆ ಆಗ್ತಾ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಬೈಬಲಲ್ಲಿ ಅತಿ ಹೆಚ್ಚು ವರ್ಷ ಬದುಕಿದವನು ಯಾರು? ಮೆತುಶೆಲ. ಎಷ್ಟು ವರ್ಷ? 969 ವರ್ಷ. ಯಾರಾದರೂ ಹೇಳಿದ್ರೆ ಸುಳ್ಳು ಇದೆಲ್ಲ ಅಂತಾರೆ. ಇವಾಗ ಎಷ್ಟು ಹೇಳೋಕ್ಕಾಗಲ್ಲ. ಸಣ್ಣ ಮಕ್ಕಳಿಂದಲೇ ರೋಗಗಳು ಅಲ್ವಾ? ಆಯಸ್ಸು ಬರ್ತಾ 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 ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದರೆ ದೇವರ ವಾಕ್ಯ ಇಲ್ಲಿ ನಮಗೆ ಹೇಳ್ತಾ ಇದೆ ಏನಂದರೆ, ನನ್ನ ಜನರ ಆಯಸ್ಸು ಅಂತ ಹೇಳ್ತಾ ಇದೆ. ಅಲ್ಲಿ ದೇವರು ಹೇಳ್ತಾ ಇರೋದು ತನ್ನ ಭಕ್ತರ ಕುರಿತು. ನಾನು ಆಗಲೇ ಹೇಳಿದ್ನಲ್ವಾ, ಯೆಶಾಯ 65 ಮೇಲೆ ಹೇಳ್ತದೆ, ದೇವ ಭಕ್ತರ ಕುರಿತಾಗಿ ಹೇಳ್ತಾ ಇರೋದು. ಇದು ದೇವಭಕ್ತರ ಮನೆಯ ಕುರಿತು ಹೇಳ್ತಾ ಇದೆ. ಮೊದಲ ವಾಕ್ಯದಲ್ಲಿ, 2ನೇ ವಾಕ್ಯದಲ್ಲಿ ದೇವರ ಭಕ್ತರ ಆಯಸ್ಸಿನ ಬಗ್ಗೆ ಹೇಳ್ತಾ ಇದೆ. ಹೇಗೆ? ನನ್ನ ಜನರ ಆಯಸ್ಸು ವೃಕ್ಷದ ಆಯಸ್ಸಿನಂತಿರುವುದು. ಅದೇ ನಾವು ಕೀರ್ತನೆ 92ರಲ್ಲಿ ನಾವು ಓದಿದ್ದು 13ನೇ ವಾಕ್ಯದಲ್ಲಿ ನಾವು ಓದುವಾಗ ಅಲ್ಲಿ ಹೇಳ್ತದೆ, ಹೇಗೆ ದೇವರು ತನ್ನ ಭಕ್ತರಿಗೆ ಆಯಸ್ಸನ್ನು ಹೆಚ್ಚಿಸಿ ಕೊಡುತ್ತಾರೆ ಎಂಬುದಾಗಿ 13ನೇ ವಾಕ್ಯದಲ್ಲಿ 14ರಲ್ಲಿ ನೋಡುತ್ತಾರೆ. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹಾಲೆಲೂಯಾ. ನೋಡಿ ದೇವಜನರೇ, ಕೆಲವರು ವಯಸ್ಸಾದಾಗ, ನನಗೆ ಗೊತ್ತಿರುವ ತುಂಬ ವಯಸ್ಸಾದವರಿದ್ದಾರೆ ನಮ್ಮ ಚಾನಲಲ್ಲಿ. ಪ್ರತಿದಿನ ವಾಕ್ಯ ನೋಡೋರು 92, 94, 84, 90 ಈ ವರ್ಷ ನೋಡುವಂಥವರಿದ್ದಾರೆ. ಅವ್ರು ಇವತ್ತು ನಾನು ಫೋನ್ ಮಾಡಿದಾಗ ಅವ್ರು ಹೇಳೋ ಮಾತು, ದೇವರ ಕೃಪೆಯಿಂದ ನಾವು ಚೆನ್ನಾಗಿದ್ದೀವಿ ಪಾಸ್ಟ್ರೇ ಅಂತಾರೆ. ಅವ್ರು ಯಾವಾಗ ಹೇಳೋ ದೇವರ ಕೃಪೆಯಿಂದ. ನೀವು ಕೆಲವ್ರನ್ನ ಹೊರಗಡೆ ನೋಡ್ರಿ, ಅಯ್ಯೋ ಹೋಗಪ್ಪ ಏನೋ ಜೀವನಾನು. ಅವ್ರು ಹೇಳೋ ಮಾತು, ಊರು ಹೋಗೋ ಅಂತ ಐತೆ, ಕಾಡು ಬಾ ಅಂತ ಐತೆ ಅಂತಾರೆ. ಇದೊಂದು ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗ ಕಾಡು ಬಾ ಅಂತೈತೆ, ಊರು ಹೋಗು ಅಂತ ಐತಪ್ಪ, ಕಾಯ್ತಾ ಇದ್ದೀವಿ, ಇನ್ನೇನು ಕಟ್ಟಿಗೆ ಮೇಲಿಟ್ಟು ಸುಡೋ ವಯಸ್ಸಪ್ಪ ನಮ್ಮದು ಅಂತ ಇರ್ತಾರೆ. ಆದರೆ ದೇವ ಭಕ್ತರಿಗೆ ಹೆಂಗೆ ಬಂತು ಆ ನಂಬಿಕೆ? ದೇವರ ಕೃಪೆಯಿಂದ ನಾವು ಚೆನ್ನಾಗಿದ್ದೀವಿ.
ನೋಡಿ, ಅದು ಮಾತು. ವಯಸ್ಸಾಗಿದೆ, ನೋವಿದೆ, ಕಷ್ಟ ಇದೆ, ಆದರೆ ಅವ್ರು ಹೇಳೋ ಮಾತು ಚೆನ್ನಾಗಿದ್ದೀವಿ. ಹಾಲೆಲೂಯ. ಯಾಕೆಂದರೆ ದೇವರ ವಾಕ್ಯ ಪ್ರತಿನಿತ್ಯ ನಿಮಗೂ ನನಗೂ ಒಂದು ಪೋಷಣೆ, ಅದು ಪೋಷಿಸ್ತದೆ. ಹದ್ದಿಗೆ ಬರುವಂತೆ ತಿರುಗಿ ನಿನಗೆ ಯೌವನವನ್ನು ಬರಮಾಡುವೆನು. ಅವರು ನಡೆದರೂ ಬಳಲುವುದಿಲ್ಲ, ಓಡಿದರೂ ಮುಗ್ಗರಿಸುವುದಿಲ್ಲ. ಅವರು ಬಹಳ ಬಲವಾಗಿರ್ತಾರೆ. ಇವತ್ತು ನೀವು ನಾನು ಶಾರೀರಿಕವಾಗಿ ನೋವಿರುತ್ತೆ, ನಮಗೇನೋ ಅನಾರೋಗ್ಯ ಬರಲ್ಲ, ವಯಸ್ಸಾಗೋಗಲ್ಲ ಅಂತಲ್ಲ. ಆದರೆ ದೇವರ ಮಕ್ಕಳಿಗೆ ದೇವರು ಹೇಳ್ತಾ ಇರೋದು, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹಾಲೆಲೂಯ. ಅದೇ ದೇವರ ವಾಕ್ಯ ಹೇಳೋದು, ನನ್ನ ಮಕ್ಕಳು ನನ್ನ ಜನರು ಅಂತ ಹೇಳ್ತಾ ಇದೆ ನೋಡಿ ವಾಕ್ಯ. ದೇವರು ಯಾವಾಗಲೂ ತನ್ನ ಮಕ್ಕಳಿಗೆ ಧೈರ್ಯಗೊಳಿಸ್ತಾನೆ. ಭಯ ಪಡಬೇಡ್ರಿ, ಧೈರ್ಯಗೆಡಬೇಡ್ರಿ, ಕುಗ್ಗಬೇಡ್ರಿ. ನೀವು ನನ್ನ ಮಕ್ಕಳು, ನೀವು ಕುಗ್ಗಬೇಡ್ರಿ ಅಂತ ದೇವರು ಹೇಳುವಂಥ ಮಾತನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮೊದಲು ಅಲ್ಲಿ ಹೇಳ್ತದೆ, ಮೊದಲು ನಮ್ಮ ಮನೆಗಳ ಕುರಿತು, ನಮ್ಮ ತೋಟಗಳ ಕುರಿತು, ನಮ್ಮ ಆಯಸ್ಸಿನ ಕುರಿತು ಆತನು ಹೇಳಿದಂಥ ಮಾತನ್ನ ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಮೂರನೇದಾಗಿ ಹೇಳ್ತಾ ಇದ್ದಾನೆ, ಆದಾಯದ ಕುರಿತಾಗಿ ಹೇಳ್ತಾ ಇದ್ದಾನೆ. ತಮ್ಮ ಕೈ ಕೆಲಸದ ಆದಾಯವನ್ನ ಪೂರಾ ಅನುಭವಿಸುವರು. ಹಾಲೆಲೂಯ. ಯಾರು ಆದಾಯದನ್ನ ಕೆಲವು ಸಾರಿ ನೋಡುವಾಗ ಇನ್ನೂ ತಿಂಗಳು ಮುಗಿದಿರಲ್ಲ, ಸಂಬಳ ಕಾಲಾಗೋಗಿರ್ತದೆ ಅಲ್ವಾ? ತಿಂಗಳು ಮುಗಿದಿರಲ್ಲ, ಕೆಲವರು ಸಂಬಳಕ್ಕೆ ಮಾತ್ರ ಕಾತ್ಕೊಂಡಿರ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ನಿನ್ನಲ್ಲಿರುವ ಅಲ್ಪವನ್ನು ಅಧಿಕವಾಗಿ ನಾನು ಮಾಡುತ್ತೇನೆ. ಆಮೇನ್. ಕೆಲವು ಸಾರಿ ನಾವೇನು ಮಾಡಲ್ಲ ಗೊತ್ತಾ, ಇನ್ನೂ ನಮ್ಮ ಸಂಬಳ ಆದಾಯ ಏನಾದರೂ ಬರ್ತಾನೆ, ಅದು ಕೊಡಬೇಕು, ಇದು ಕೊಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಮಾಡ್ತೀವಿ. ತುಂಬ ತಪ್ಪು. ದೇವ್ರ ಮಕ್ಕಳು ಅದನ್ನು ಮಾಡಬಾರ್ದು. ದೇವ್ರ ಮಕ್ಕಳು ಮಾಡಬೇಕಾಗಿರೋ ಕಾರ್ಯ ನಾನು ಮೊದಲು ಹೇಳ್ಕೊಟ್ಟಿದ್ದೀನಿ ಒಂದು ಸಾರಿ. ಬಂದ ಆದಾಯವನ್ನು ದೇವರ ಮುಂದೆ ಸಮರ್ಪಣೆ ಮಾಡಬೇಕು, ಇಟ್ಟು ಪ್ರಾರ್ಥಿಸಬೇಕು. ದೇವರೇ, ಈಗೋ ಈ ತಿಂಗಳ ಆದಾಯ ಇಷ್ಟು ಬಂದಿದೆ, ನಿನ್ನ ಕೈಯಲ್ಲಿ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮೊದಲು ದೇವರ ಕೈಯಲ್ಲಿ, ದೇವರ ಮುಂದೆ ಇಟ್ಟು ನಾವು ಪ್ರಾರ್ಥಿಸಬೇಕು. ಇವಾಗೆಲ್ಲ ದೇವರ ದುಡ್ಡು ಕೈಯಲ್ಲಿ ಬರಲ್ಲಲ್ಲ, ಮೊಬೈಲಲ್ಲಿ ಮೆಸೇಜ್ ಬರುತ್ತೆ ತಾನೆ, ಆ ಮೆಸೇಜ್ನೇ ದೇವರು ಒಂದು ನಿಮಿಷ ಪ್ರೇಯರ್ ಮಾಡಬೇಕು. ಬಂದ ತಕ್ಷಣ ಹಂಗೆ ಆಲೋಚನೆಗಳು ಓಡಬಾರ್ದು. ದೇವರೇ ಇಷ್ಟು ಬಂದಿದೆ, ಆದರೆ ಈ ತಿಂಗಳ ಕೊನೆಯವರೆಗೂ, ನೆಕ್ಸ್ಟ್ ಸಂಬಳ ಬರೋವರೆಗೂ ನನ್ನ ಸಂಬಳ, ಈ ದುಡ್ಡು ಖಾಲಿ ಆಗಬಾರ್ದು, ನನಗೆ ಉಳಿಸ್ಕೊಡು ಅಂತ ನೀವು ಪ್ರಾರ್ಥನೆ ಮಾಡಿರಿ. ಮತ್ತು ಯಾವುದು ಪ್ರಾಮುಖ್ಯವೋ ದೇವರಲ್ಲಿ ಒಪ್ಪಿಸಿಕೊಡ್ರಿ. ದೇವರ ಕಾರ್ಯನ ಮೊದಲು ಮಾಡಿರಿ, ಆನಂತರ ಮಿಕ್ಕ ಕಾರ್ಯಗಳನ್ನು ಮಾಡಿರಿ. ದೇವರೇನು ಮಾಡ್ತಾರಂತೆ, ಸ್ವಲ್ಪವನ್ನು ಸಮೃದ್ಧಿಯಾಗಿ ಮಾಡಲಿಕ್ಕೆ ಶಕ್ತನಾದ ದೇವರು. ಹಾಲೆಲೂಯ. ಹೌದು ದೇವಜನವೇ, ಎಲಿಯನ ಅವರ ಜೀವಿತಗಳನ್ನು ನೀವು ನೋಡ್ತೀರಾ. ಅವರು ಬಂದು ವಿಧವೆಯರ ಹತ್ರ, ಕೆಲವರ ಹತ್ರ ಹೋಗಿ ಮಾತಾಡುವಾಗ, ಚಾರಪ್ಪ ವಿಧವೆಯ ಬಗ್ಗೆ ನೀವು ಗೊತ್ತು, ಆಕೆ ಹತ್ರ ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆ ಇತ್ತು. ಆತ ಬಂದು ಹೇಳ್ತಾನೆ, ನೋಡಮ್ಮ ನನಗೆ ಮಾಡಿಕೊಡು ರೊಟ್ಟಿ. ಅವ್ರು ಹೇಳ್ತಾನೆ, ಅಯ್ಯ ಇರೋದು ನನಗೂ ನನ್ನ ಮಗುಗೂ ಸ್ವಲ್ಪ, ನೀನು ಚಿಂತೆ ಮಾಡಬೇಡ, ನೀನು ಮಾಡು ಅಂತ ಹೇಳಿದ್ರು. ದೇವರೇನು ಮಾಡಿದ್ರು, ಆ ಬರಗಾಲ ಪೂರ್ತಿಯಾಗಿ ಸರಿಯಾಗುವ ತನಕ ಆಕೆಗೆ ಯಾವ ಕೊರತೆ ಇಲ್ಲದ ಹಾಗೆ ಏನು ಮಾಡಿದ್ರು, ದೇವರು ಪೋಷಿಸಿದರು. ಹಾಲೆಲೂಯ. ಅದೇ ರೀತಿಯಲ್ಲಿ ಅಲ್ಲಿ ನಾವು ವಿಧವೆ ಸ್ವಲ್ಪ ಎಣ್ಣೆ ಕುರಿತಾಗಿ ನಿಮಗೆ ಗೊತ್ತು, ಸಮೃದ್ಧಿಯಾಗಿ ಎಣ್ಣೆಯನ್ನು ಮಾಡಿದನು. ದೇವರಿಗೆ ನಾವು ಸಮರ್ಪಿಸುವಾಗ, ಒಬ್ಬ ಚಿಕ್ಕ ಹುಡುಗ ಯೇಸು ಸ್ವಾಮಿಯ ಕೈಯಲ್ಲಿ 5 ರೊಟ್ಟಿ 2 ಮೀನನ್ನು ತಂದು ಕೊಟ್ಟರು. ಯೇಸು ಸ್ವಾಮಿ ಏನು ಮಾಡಿದ್ರು, ಅದನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿದರು. ಇವತ್ತು ನಾವು ಏನು ಮಾಡಬೇಕು, ನಮ್ಮ ಆದಾಯವನ್ನು, ನಮ್ಮ ಸಂಬಳವನ್ನು ದೇವರ ಕೈಯಲ್ಲಿ ಕೊಟ್ಟು, ಅಪ್ಪ 5 ರೊಟ್ಟಿ 2 ಮೀನು ಮಾತ್ರ ಇದೆ, ಆದರೆ ಅಗತ್ಯ ಮಾತ್ರ ಜಾಸ್ತಿ ಇದೆ. 5,000 ಜನ ಗಂಡಸರಿದ್ದಾರೆ, ಆದರೆ ಇಲ್ಲಿರೋದು ಎಷ್ಟು, 5 ರೊಟ್ಟಿ 2 ಮೀನಷ್ಟೇ. ಇವತ್ತು ನಾವು ದೇವರ ಹತ್ರ ನಂಬಿಕೆಯಿಂದ ಇದೇ ಮಾತು ಹೇಳಬೇಕು, ಅಪ್ಪ ಅಗತ್ಯ ಜಾಸ್ತಿ ಇದೆ, ಆದರೆ ನನ್ನ ಹತ್ರ ಆದಾಯ ಅಲ್ಪವಾಗಿದೆ. ನಿಮ್ಮ ಅಲ್ಪ ಆದಾಯವನ್ನ ದೇವರ ಕೈಯಲ್ಲಿ ಕೊಟ್ಟು ಸ್ತೋತ್ರ ಮಾಡುವಾಗ ಅದನ್ನು ಅಧಿಕವಾಗಿ ಮಾಡಲಿಕ್ಕೆ ಶಕ್ತನಾದ ದೇವರು. ಹಾಲೆಲೂಯ. ಆತನ ಅಧಿಕವಾಗಿ ಮಾಡಲಿಕ್ಕೆ
ಶಕ್ತನಾದ ದೇವರು ಸ್ವಲ್ಪವನ್ನು ಸಮೃದ್ಧಿಯಾಗಿ ಮಾಡಲಿಕ್ಕೂ ಅಲ್ಪವನ್ನು ಅಧಿಕವಾಗಿ ಮಾಡಲಿಕ್ಕೂ ಶಕ್ತನಾದ ದೇವರು. ಅದಕ್ಕೆ ಹೇಳ್ತಾ ಇದ್ದಾನೆ, ನಿನ್ನ ಆದಾಯವನ್ನು ಪೂರ ಅನುಭವಿಸುವಿ. ಆಮೇಲೆ ಮೊದಲನೇದು ನಾವು ಮನೆಯ ಕುರಿತು ನಾವು ನೋಡಿದ್ವಿ, ನಮ್ಮ ತೋಟದ ಕುರಿತು ನೋಡಿದ್ವಿ, ನಮ್ಮ ಆಯಸ್ಸಿನ ಕುರಿತು ನೋಡಿದ್ವಿ, ನಮ್ಮ ಆದಾಯದ ಕುರಿತು ಇಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ನಾವು ನೋಡುತ್ತಾ ಇದ್ದೇವೆ 4ನೇದಾಗಿ 23ನೇ ವಚನ, ಅವರು ವ್ಯರ್ಥವಾಗಿ ದುಡಿಯರು, ಅವರಿಗೆ ಹುಟ್ಟುವ ಮಕ್ಕಳು ಘೋರ ವ್ಯಾಧಿಗೆ ಗುರಿಯಾಗರು. ಹಾಗಾದ್ರೆ ದೇವರು ಹೇಳ್ತಾ ಇದ್ದಾರೆ, ನಮ್ಮ ಆರೋಗ್ಯದ ಕುರಿತು ಹೇಳ್ತಾ ಇದ್ದಾರೆ. ಆಮೇಲೆ ಯಾವುದ್ರ ಕುರಿತು ಹೇಳ್ತಾ ಇದ್ದಾರೆ? ಆರೋಗ್ಯದ ಕುರಿತು. ಹೇಳಕ್ ಹೋದ್ರೆ ಅದು ಒಂದೊಂದು ಟಾಪಿಕ್ ಆಗುತ್ತೆ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಆದಾಯಕ್ಕಿಂತಲೂ ಅಧಿಕ. ಆರೋಗ್ಯ ಒಂದಿದ್ರೆ ಸಾಕು ಅನ್ನುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಇವತ್ತೆಷ್ಟೋ ಜನರು ಆರೋಗ್ಯ ಇಲ್ಲದೆ ಇದ್ದಾರೆ. ಆದರೆ ಕರ್ತನು ನಮಗೆ ಹೇಳುವುದು, ನಿನ್ನ ಆರೋಗ್ಯವನ್ನು ನಾನು ಹೆಚ್ಚಿಸುವೆನು. ಹಣ ಇದ್ದರೂ, ಆಸ್ತಿ ಇದ್ದರೂ, ಐಶ್ವರ್ಯ ಇದ್ದರೂ, ಜನರಿದ್ದರೂ, ಅಧಿಕಾರ ಇದ್ದರೂ ಆರೋಗ್ಯ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಆದರೆ ದೇವರು ನನ್ನ ಜನರಿಗೆ ಅಂತ ಹೇಳ್ತಾ ಇದ್ದಾರೆ. ಏನು ನನ್ನ ಜನರಿಗೆ? ಅಲ್ಲಿ ಹೇಳ್ತಾ ಇರುವಂತ ಮಾತು, ಅವರಿಗೆ ಯಾವ ಅನಾರೋಗ್ಯವೂ ತಟ್ಟುವುದಿಲ್ಲ, ಘೋರ ವ್ಯಾಧಿಗೆ ಗುರಿಯಾಗರು. ಅನೇಕರು ಕೊರೋನಾದಲ್ಲಿ ತೀರ್ಕೊಂಡ್ರು, ಅನೇಕರ ಕಾಯಿಲೆಗಳಲ್ಲಿ ಸತ್ತು ಹೋದರು. ನಾವು ಉಳಿದಿದ್ದೀವಿ ಅಂದರೆ ಅದು ದೇವರ ಕೃಪೆ. ಯೆಹೋವ ರಾಫನಾದ ದೇವರು ನಮ್ಮನ್ನ ಗುಣಪಡಿಸಿ ಇದುವರೆಗೂ ಆತನು ನಡೆಸಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಪಟ್ ಪಟ್ ಅಂತ ನ್ಯೂಸ್ಗಳಲ್ಲಿ ಬರ್ತಾ ಇರ್ತದೆ. ನ್ಯೂಸ್ಗಳು ನೋಡಿದ್ರೆ ಇರೋದೆಲ್ಲ ಇವೆ. ಪ್ಲೇನ್ ಆಕ್ಸಿಡೆಂಟು, ಟ್ರೈನ್ ಆಕ್ಸಿಡೆಂಟು, ಬೈಕ್ ಆಕ್ಸಿಡೆಂಟು, ಆಸ್ಪತ್ರೆಗಳಲ್ಲಿ ಅದು, ಕೊಲೆಗಳು, ಇದು ಪೂರ್ತಿ ನ್ಯೂಸು. ಕೊಲೆಗಳು, ಜನಗಳು ಸಾಯ್ತಾ ಇರ್ತಾರೆ. ಹೌದು, ಜನಿಸೋರ ಬಗ್ಗೆ ಯಾರ್ದು ನ್ಯೂಸ್ ಕೊಡಲ್ಲ, ಸಾಯೋರ ಬಗ್ಗೆ ನ್ಯೂಸ್ಗಳು ಬರ್ತಾ ಇರ್ತದೆ. ನೆಗೆಟಿವ್ಸ್ ನ್ಯೂಸ್ಗಳಲ್ಲಿ ಜಾಸ್ತಿ ಬರ್ತಾ ಇರ್ತದೆ. ಆದರೆ ನಾವು ಪಾಸಿಟಿವ್ ಆಗಿರಬೇಕು. ಯಾಕೆಂದರೆ ನ್ಯೂಸ್ಗಳನ್ನು ಓದಿದ್ರೆ, ನೋಡಿದ್ರೆ ನಮ್ಮ ಮೈಂಡ್ ಬ್ಲಾಕ್ ಆಗೋಗ್ಬಿಡ್ತದೆ. ಅಯ್ಯಯ್ಯೋ ಅನಿಸ್ತಾ ಇರ್ತದೆ. ಆದರೆ ದೇವರು ಹೇಳ್ತಾರೆ, ನೀನು ಅದೆಲ್ಲ ನೋಡೋಕ್ಕೆ ಹೋಗಬೇಡ. ನನ್ನ ಮಕ್ಕಳು ವ್ಯತ್ಯಾಸವುಳ್ಳವರಾಗಿರಬೇಕು. ಅದಕ್ಕೆ ದೇವರು ಹೇಳ್ತಾರೆ, ಯಾವ ಘೋರ ವ್ಯಾಧಿಗೂ ನನ್ನ ಮಕ್ಕಳು ಏನಾಗುವುದಿಲ್ಲ, ಗುರಿಯಾಗುವುದಿಲ್ಲ. ಅವರು ಯೆಹೋವನ ಆಶೀರ್ವಾದವನ್ನು ಹೊಂದಿದವರು. ಆ ಸಂತಾನವಷ್ಟೇ, ಅವರ ಸಂತತಿಯವರು ಅವರೊಂದಿಗೆ ಬಹುದಿನವರು ಇರುವರು. ಹಾಲೆಲೂಯಾ. ಇವತ್ತು ದೇವಜನ ಇಷ್ಟು ಭಾಗದಲ್ಲಿ ದೇವರು ನಮ್ಮ ಮನೆಯ ಕುರಿತು, ನಮ್ಮ ಆದಾಯದ ಕುರಿತು, ನಮ್ಮ ಆರೋಗ್ಯದ ಕುರಿತು, ನಮ್ಮ ಕುಟುಂಬದ ಕುರಿತು ಎಲ್ಲ ಹೇಳ್ತಾ ಇದ್ದಾರೆ. ದೇವರಿಗೆ ಹೇಳಬೇಕು, ಅಪ್ಪ ದೇವರೇ, ಈ ದಿನ, ಈ ತಿಂಗಳು ಈ ವಾಕ್ಯದಂತೆ ನನ್ನನ್ನು ನಡೆಸು. ನನ್ನ ಕುಟುಂಬದಲ್ಲಿ ಇರಬೇಕಾದ ಕಾರ್ಯಗಳು, ನನ್ನ ಕೈ ಕೆಲಸದಲ್ಲಿ ನಡೆಯಬೇಕಾದ ಕಾರ್ಯಗಳು, ನನ್ನ ಆಯಸ್ಸಿನ ವಿಷಯವಾದ ಕಾರ್ಯಗಳು, ನನ್ನ ಆದಾಯದ ಕುರಿತಾದ ಕಾರ್ಯಗಳು, ನನ್ನ ಆರೋಗ್ಯದ ಕುರಿತಾದ ಕಾರ್ಯಗಳು. ದೇವರು ಹೇಳುವಂಥ ಮಾತು ಒಂದು ಜ್ಞಾಪಕ ಇಟ್ಕೊಳ್ರಿ. ಅಲ್ಲಿ ಹೇಳುತ್ತಿರುವಂಥ ಮಾತೇನೆಂದರೆ, ದೇವ ಭಕ್ತರಿಗೆ ಇದು ದೊರಕುತ್ತವೆ. ಅರ್ಥ ಆಯ್ತಲ್ಲ? ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ನಾನು ಕ್ರಿಶ್ಚಿಯನ್ನು, ಹಂಗಾದ್ರೆ ಹೇಳಿರೋದೆಲ್ಲ ನನಗೂ ಸಿಗುತ್ತೆ ಅಂದರೆ ದೇವ್ರು ಕೊಡ್ತಾರ? ಕೊಡಲ್ಲ. ದೇವ್ರು ಹೇಳ್ತಾ ಇರೋದು, ದೇವ ಭಕ್ತರಾಗಿರುವಂಥವರಿಗೆ ನಾನು ಕೊಡುವ ಈ ಆಶೀರ್ವಾದಗಳು, ಅವರ ಮನೆಯ ಕುರಿತು, ಅವರ ತೋಟದ ಕುರಿತು, ಅವರ ಆದಾಯದ ಕುರಿತು, ಅವರ ಆಯಸ್ಸಿನ ಕುರಿತು, ಅವರ ಆರೋಗ್ಯದ ಕುರಿತು ಈ ವಾಕ್ಯವು ಮಾತನಾಡ್ತಾ ಇದೆ. ಹಾಗಾದರೆ ನಾವು ಕಣ್ಣುಗಳನ್ನು ಮುಚ್ಚೋಣವಾ? ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣವಾ? ಸ್ತೋತ್ರ, ಹಾಲೆಲೂಯಾ. ಅಪಾ ಸ್ತೋತ್ರ. ಕರ್ತನೇ ನಿನಗೆ ವಂದನೆ, ಯೇಸುವೇ ನಿನಗೆ ವಂದನೆ. ಇವತ್ತು ದೇವಭಕ್ತರೇ, ನಿಮ್ಮಲ್ಲಿ ಯಾರಿಗೆ ಈ ಯಾವ 5 ಕಾರ್ಯಗಳಲ್ಲಿ ಯಾವುದು ನಿಮಗೆ ಕೊರತೆಯಾಗಿದೆ? ನಿಮ್ಮ ಮನೆಯು, ನಿಮಗೆ ಮನೆ ಇಲ್ಲದೆ, ಆ ಮನೆಯಲ್ಲಿ ಸಮಾಧಾನವಿಲ್ಲದೆ, ಶಾಂತಿ ಇಲ್ಲದೆ, ಸಮೃದ್ಧಿ ಇಲ್ಲದೆ, ಸಂತೃಪ್ತಿ ಇಲ್ಲದೆ, ನಿಮ್ಮ ಮನೆಯು ಬಹಳ ಚಿಕ್ಕದಾಗಿ ಕೆಟ್ಟು ಹೋಗಿ ತೊಂದರೆಯಲ್ಲಿ ಬಿದ್ದಿದೆಯಾ? ಯೇಸುವೇ, ನನ್ನ ಮನೆಯನ್ನು ಕನಿಕರಿಸಪ್ಪ. ಅಪ್ಪ, ಅದು ಕಟ್ಟಡ ಅಲ್ಲ, ಅದು ಮನೆಯಾಗಬೇಕು ಸ್ವಾಮಿ. ದೇವರೇ, ಸಮೃದ್ಧಿಯಿಂದ ತುಂಬಿಸು, ಸಮಾಧಾನವನ್ನು ತುಂಬಿಸು. ಯಾರು ಮನೆಯ ವಿಷಯದಲ್ಲಿ ನೀವು ಪ್ರಾರ್ಥಿಸ್ತಾ ಇದ್ದೀರೋ ಪ್ರಾರ್ಥನೆ ಮಾಡ್ರಿ. ಎರಡನೇದಾಗಿ, ಜಮೀನಿನ ಕೋರ್ಟು ಕೇಸುಗಳ ವಿಚಾರದಲ್ಲಿ, ತೋಟಗಳ ಕುರಿತಾಗಿ ಇವತ್ತು ಮಾತನಾಡಿದೆಯಲ್ವಾ?
ಯಾರಾದರೂ ಪೊಲೀಸು, ಕೋರ್ಟು, ಕಚೇರಿಗಳಂತ ತಿರುಗುತ್ತಾ ಇದ್ರೆ, ಅಪ್ಪ ನನಗಂತ ನನ್ನ ಸ್ಥಳವನ್ನು ಕೊಡಪ್ಪ ಎಂದು ನೀವು ಪ್ರಾರ್ಥಿಸುವುದಾದರೆ ಆತನು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿಸ್ತಾ ಇದ್ದಾರೆ. ಒಂದು ವೇಳೆ ಆಯಸ್ಸಿನ ಕುರಿತಾಗಿ ನೀವು ಬಾಧೆ ಪಡ್ತಾ ಇದ್ದರೆ, ಚಿಕ್ಕ ಮಕ್ಕಳ ಕುರಿತು, ಯವನಸ್ಥರ ಕುರಿತು ನೀವು ಬಾಧೆ ಪಡುತ್ತಾ ಇದ್ರೆ, ದೇವರೇ ಆಯಸ್ಸನ್ನು ಹೆಚ್ಚಿಸಿ ಕೊಡುವ ದೇವರೇ ನಿನಗೆ ಸ್ತೋತ್ರ. ಆಮೇನ್. ದೇವಾಲಯದಲ್ಲಿ ನೆರೆದಪಟ್ಟ ಸಸಿಗಳಂತೆ ಹಾಲೆಲೂಯಾ ನಮ್ಮನ್ನು ಅಭಿಷೇಕಿಸಪ್ಪ, ನಮ್ಮನ್ನು ಪ್ರತ್ಯೇಕವಾಗಿ ಗಮನಿಸಪ್ಪ ಎಂದು ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ನಿಮ್ಮ ಆದಾಯದ ಕುರಿತು, ಅಪ್ಪ ನಾನು ಎಷ್ಟು ದುಡಿದ್ರೂ ಕೈಯಲ್ಲೇ ಉಳಿತಾ ಇಲ್ಲ, ನಾನು ಏನು ಮಾಡಿದ್ರು ಅದು ಉಳಿತಾ ಇಲ್ಲ ಅಂದುಕೊಳ್ತಾ ಇದ್ದೀರಾ, ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಡಿರಿ. ದೇವರಿಗೆ ಸಲ್ಲಬೇಕಾದದನ್ನು ಸಲ್ಲಿಸಿರಿ. ನಿಮಗೆ ಇರಬೇಕಾದ್ದು ನೀವು ಮಾಡಬೇಕಾಗಿರುವುದನ್ನು ಮಾಡಿರಿ. ಬಹಳ ಜಾಗರೂಕರಾಗಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಸ್ತೋತ್ರ. ಅಪ್ಪ ನಮ್ಮ ಆದಾಯದ ಕುರಿತು, ಅಪ್ಪ ದೇವರೇ ಯಾರಾದರೂ ಅನಾರೋಗ್ಯದ ಕುರಿತು ಬಾಧೆ ಪಡುತ್ತಿದ್ದೀರಾ, ಅಪ್ಪ ನನ್ನನ್ನು ಮುಟ್ಟು ಈ ಗಾಯವನ್ನು ವಾಸಿ ಮಾಡು, ಗುಣಪಡಿಸು, ಪೂರ್ಣ ಸೌಖ್ಯವನ್ನು ಕೊಡು ಎಂದು ನೀವು ಪ್ರಾರ್ಥಿಸುವುದಾದರೆ ಹಾಲೆಲೂಯಾ ಸ್ತೋತ್ರ. ದೇವರು ಈ 5 ಕಾರ್ಯಗಳ ಕುರಿತಾಗಿ ಇವತ್ತು ನಿಮ್ಮ ಬಳಿಯಲ್ಲಿ ಹೇಳ್ತಾ ಇದ್ದಾರೆ. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ನಿಮ್ಮದನ್ನು ಯಾರಾದರೂ ನಿಮ್ಮ ಗೂಡನ್ನು ಕಿತ್ತುಕೊಳ್ಳೋದಕ್ಕೂ, ನಿಮ್ಮ ಸಂತೋಷವನ್ನು ಕಿತ್ತುಕೊಳ್ಳೋದಕ್ಕೂ, ನಿಮ್ಮ ಆದಾಯವನ್ನು ಕಿತ್ತುಕೊಳ್ಳೋದಕ್ಕೂ, ನಿಮ್ಮ ಆರೋಗ್ಯವನ್ನು ಕಿತ್ತುಕೊಳ್ಳೋದಕ್ಕೂ, ಆಕ್ರಮಿಸಿಕೊಳ್ಳುವುದಕ್ಕೂ ಬಂದರೆ ಬಿಡಬೇಡ್ರಿ, ದುಷ್ಟನಿಗೆ ಅವಕಾಶ ಕೊಡಬೇಡ್ರಿ. ಬದಲಾಗಿ ಇಸ್ರಾಯೇಲರು ಸಮಾರ ದೂತನ ವಿರೋಧವಾಗಿ ಹೇಗೆ ಆ ಒಂದು ಯಜ್ಞದ ಕುರಿಮರಿಯಾದಾತನ ರಕ್ತವನ್ನು ನೀವು ನಾನು ನಮ್ಮ ಮನೆಗಳ ಮೇಲೆ ನಮ್ಮ ಮೇಲೆ ಪ್ರೋಕ್ಷಿಸಲ್ಪಟ್ಟವರಾಗಿ, ಹಾಲೆಲೂಯಾ ಸ್ತೋತ್ರ ಸ್ವಾಮಿ, ಬಿಡುಗಡೆ ಹೊಂದುವುದಕ್ಕೆ ನೀವು ನಾನು ಧೈರ್ಯವಾಗಿರೋಣ. ಆಮೇನ್. ಸ್ತೋತ್ರಪ್ಪ, ನೀನು ವಾಕ್ಯದ ಮೂಲಕವಾಗಿ ಮಾತನಾಡಿದಕ್ಕಾಗಿ ಸ್ತೋತ್ರ. ಇಲ್ಲಿರುವಂಥ ಎಲ್ಲ ದೇವಜನರನ್ನ, ಕೇಳಿದ ವಾಕ್ಯ ಕೇಳಿದ ಪ್ರತಿ ವ್ಯಕ್ತಿಯನ್ನ ಈ ವಾಕ್ಯಕ್ಕೆ ಅನುಸಾರವಾಗಿ ಆಶೀರ್ವದಿಸಿರಿ, ನಿನ್ನ ಪರಲೋಕದ ಕೃಪೆಗಳಿಂದ ತುಂಬಿಸಿರಿ. ಕರ್ತನೇ, ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಮಾತ್ರ ಸಮರ್ಪಿಸುತ್ತಾ ಈ ಪ್ರಾರ್ಥನೆಯನ್ನು ಇಲ್ಲಿ ನೆರೆದಿರುವ, ಈ ವಾಕ್ಯವನ್ನು ಕೇಳಿರುವ ಇವರನ್ನು, ಇವರ ಕುಟುಂಬಗಳನ್ನು ಈ ವಾಕ್ಯಕ್ಕೆ ತಕ್ಕಂತೆ ಅನುಗ್ರಹಿಸಬೇಕೆಂದು ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.